ಸೊ ಎಲ್ಲರೂ RTX ಅಂತ ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ನಾನು RTX ಅಂತ ವೀಡಿಯೋ ಮಾಡಿಬಿಟ್ಟು ಒಳ್ಳೆ ಎಂಗೇಜ್ಮೆಂಟ್ ತೊಗೋತೀನಿ ಫಾರ್ ಮೈ ಚಾನಲ್. ವೀಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ ಅಲ್ವಾ? ಹೋಪ್ಫುಲಿ ರೆಕಾರ್ಡ್ ಆಗ್ತಾ ಇಲ್ಲ, ಮಾಡೋಣ RTX ಮೇಲೆ ವೀಡಿಯೋ. ಸೊ ಈ ಥರ ಸಾಕಷ್ಟು ಜನ RTX ಮೇಲೆ ವೀಡಿಯೋ ಮಾಡ್ತಾಯಿದ್ದೀರಾ, ನನಗೂ ಗೊತ್ತು. ಸೊ ನಾನು ಎಂಗೇಜ್ಮೆಂಟ್ಗೋಸ್ಕರನೇ RTX ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಎನಿವೆ, ನನ್ನ ಒಪಿನಿಯನ್ಲಿ TVS ಡೆಫಿನೆಟ್ಲಿ ಡಿಸರ್ವ್ಸ್ ದ ಹೈಪು, ಬಿಕಾಸ್ ಒಂದು ಒಳ್ಳೆ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ರಿಯಲಿ ಗುಡ್. ಎಸ್ಪೆಷಲಿ ಒಂದು ಇಂಡಿಯನ್ ಕಂಪನಿ ಈ ಥರ ಪ್ರಾಡಕ್ಟ್ ಲಾಂಚ್ ಮಾಡಿರೋದು ರಿಯಲಿ ವೆರಿ ಮಚ್ ಪ್ರೌಡ್ ಥಿಂಗು. ಸೊ ಎಸ್, ಹೈಪ್ ಅಂತೂ ಇದೆ ಆ್ಯಂಡ್ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ವೀಡಿಯೋದ ಟಾಪಿಕ್ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿನೇ. ಸೊ ದ್ಯಾಟ್ ಈಸ್ ಬೇಸಿಕಲಿ ದ ಕಾಂಪಿಟಿಷನ್ ಆಫ್ RTX 300. ಸೊ ಯಾವುದಿದೆ ಅದನ್ನು ಚೆಕ್ ಮಾಡೋಣ. ಸೊ ಅದ್ರ ಮೊದಲು ಫಸ್ಟ್ಲಿ ಇದರದ್ದು ರೈಡ್ ರಿವ್ಯೂಸ್ ಔಟ್ ಆಗಿದೆ. ಸೊ ರೈಡ್ ರಿವ್ಯೂಸು ನಿಮಗೆ ಗೊತ್ತು, ಇನಿಷಿಯಲ್ ರೈಡ್ ರಿವ್ಯೂಸ್ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ. ಬಟ್ ಐ ವುಡ್ ಸೇ ಇದರಲ್ಲಿ ಐ ಥಿಂಕ್ ನಿಜವಾಗ್ಲೂ ಇದು ಪಾಸಿಟಿವ್ ಅಂತ ಅನ್ಕೋತೀನಿ. ಐ ನೋ ಇನಿಷಿಯಲ್ ರೈಡ್ ರಿವ್ಯೂಸ್ನ ನಾವು ಕಂಪ್ಲೀಟ್ಲಿ ನಂಬೋಕ್ಕಾಗಲ್ಲ, ಬಿಕಾಸ್ ರಿಯಲ್ ಪಿಕ್ಚರ್ ಯಾವಾಗಲೂ ಆಫ್ಟರ್ ದ ಓನರ್ಶಿಪ್ ರಿವ್ಯೂನೇ ಗೊತ್ತಾಗುತ್ತೆ. ಕಹಿ ಸತ್ಯಗಳು ಆವಾಗ ಆಚೆ ಬರುತ್ತೆ. ನಿಮಗೆ ಏನಾದರೂ ಇಶ್ಯೂ ಇದೆಯಾ ಇಲ್ವಾ, ಪ್ರಾಬ್ಲಮ್ಸ್ ಏನೇನಿದೆ ಅದೆಲ್ಲ ಆಮೇಲೆ ಬರುತ್ತೆ. ವೆಯ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಮೋಟರ್ ಸೈಕಲ್ನ ಇವಾಗ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಫಸ್ಟ್ಲಿ ರೈಡ್ ರಿವ್ಯೂಸ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಪಾಸಿಟಿವ್ ರೈಡ್ ರಿವ್ಯೂಸ್ ಇದೆ ಆ್ಯಂಡ್ ದ ಬಿಗ್ಗೆಸ್ಟ್ ನನ್ನ ಪ್ರಕಾರ ಐ ವುಡ್ ಸೇ ನ್ಯೂಸ್ ಈಸ್ ದ್ಯಾಟ್ ಇನ್ ದಿಸ್ ರೈಡ್ ರಿವ್ಯೂ ಇಸ್ ದ್ಯಾಟ್ ಇದರದ್ದು ಕಂಫರ್ಟ್ ಈಸ್ ವೆರಿ ಗುಡ್ಡು. ಸೊ ಅದು ಆಲ್ರೆಡಿ ನಂಗೆ ಗೊತ್ತಿತ್ತು, ಬಟ್ ಐ ಥಿಂಕ್ ಒಂದು ಕನ್ಫರ್ಮೇಷನ್ ಆಯಿತು, ಬಿಕಾಸ್ ಇದರದ್ದು ಸಸ್ಪೆನ್ಷನ್ ಸೆಟಪ್ ಸೂಪರ್ ಆಗಿದೆ ಎಲ್ಲರೂ ಹೇಳ್ತಾರೋ ಪ್ರಕಾರ. ಆ್ಯಂಡ್ ಐ ಎಕ್ಸ್ಪೆಕ್ಟೆಡ್ ದಟ್, ಬಿಕಾಸ್ ಯೂಶಲಿ TVS ಅವರು ಒಳ್ಳೆ ಸಸ್ಪೆನ್ಷನ್ ಸೆಟಪ್ಪು. ಐ ಥಿಂಕ್ ದೇ ಆರ್ ವೆರಿ ಕನ್ಸಿಸ್ಟೆಂಟ್ ವಿತ್ ದ ಸಸ್ಪೆನ್ಷನು. ಯೂಶಲಿ ಚೆನ್ನಾಗಿ ಮಾಡ್ತಾರೆ. ಸೊ ಇದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಗುಡ್ ನ್ಯೂಸು. ಐ ಮೀನ್ ರೈಡಿಂಗ್ ಪಾಸ್ಚರ್ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ನೋಡಿದಾಗಲೇ ಇಟ್ ಈಸ್ ವೆರಿ ಗುಡ್. ಸೊ ಇದೊಂದೇ ಒಂದು ಕನ್ಫರ್ಮೇಷನ್ ನಮ್ಗೆ ಬೇಕಿತ್ತು. ಸೊ ಎಸ್, ದ ಸಸ್ಪೆನ್ಷನ್ ಸೆಟಪ್ ಈಸ್ ಗುಡ್. ಸೊ ಓವರ್ ಆಲ್ ಕಂಫರ್ಟು, ಸೀಟು ತುಂಬ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೀಡಿಯಮ್ ಸೆಟಪ್ ಇದೆ, ನಿಮಗೆ ತುಂಬ ಸಾಫ್ಟ್ ಇಲ್ಲ, ತುಂಬ ಹಾರ್ಡ್ ಇಲ್ಲ, ವಿಚ್ ಇಸ್ ವೆರಿ ಗುಡ್ ಫಾರ್ ಟೂರಿಂಗು. ಸೊ ದಟ್ ಈಸ್ ಎ ಗ್ರೇಟ್ ನ್ಯೂಸು. ಇನ್ನೊಂದು ನಿಮಗೆ ಗೊತ್ತಾಗಬೇಕಿತ್ತು ಈಸ್ ರಿಗಾರ್ಡಿಂಗ್ ದ ಇಂಜಿನು. ಸೊ ಇಂಜಿನ್ ನಾನು ಆಲ್ರೆಡಿ ಹೇಳಿದೆ ದಟ್ ಇಟ್ ವಿಲ್ ಬಿ ಐ ವುಡ್ ಸೇ ಆ್ಯಾವ್ರೇಜ್ ಇಂಜಿನ್ ಇರುತ್ತೆ, ಬಿಕಾಸ್ ಇದು 300cc ಇಂಜಿನ್ ಎಂಡ್ ಆಫ್ ದ ಡೇ. ಸೊ ನಿಮಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಬಟ್ ದೆರ್ ಆರ್ ಸಮ್ ಗುಡ್ ನ್ಯೂಸ್. ಇದರಲ್ಲಿ ಕೂಲಿಂಗ್ ಸಿಸ್ಟಮ್ ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಜಾಸ್ತಿ ಹೀಟಿಂಗ್ ಆಗಲ್ಲ, ದಟ್ ಈಸ್ ಅ ವೆರಿ ಗುಡ್ ನ್ಯೂಸು. ಆ್ಯಂಡ್ ಒಳ್ಳೆ ಏರ್ ಇಂಟೆಕ್ಟ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಎಸ್, ಆಲ್ಸೋ ಸಮ್ ನೆಗೆಟಿವ್ ನ್ಯೂಸ್ ಇಸ್ ದಟ್ ಇದರಲ್ಲಿ ಫ್ಯೂಲ್ ಇಂಜೆಕ್ಷನ್ ಸ್ವಲ್ಪ ಮಿಸ್ಬಿಹೇವ್ ಮಾಡುತ್ತೆ ಇನ್ ಡಿಫ್ರೆಂಟ್ ಮೋಟರ್ ಸೈಕಲ್ ಅಂತಲೂ ಹೇಳ್ತಾ ಇದ್ದಾರೆ. ಮೇ ಬಿ ಇಟ್ಸ್ ಇನಿಷಿಯಲ್ ಹಿಕ್ಕಪ್ಪು, TVS ಮೇ ಬಿ ರಿಸಾಲ್ವ್ ಮಾಡ್ಬೋದು, ಮೇ ಬಿ ದಟ್ ಈಸ್ ಒನ್ ಥಿಂಗು. ಬಟ್ ಓವರ್ ಆಲ್ ನನ್ನ ಪ್ರಕಾರ ಇಂಜಿನ್ ಚೆನ್ನಾಗಿದೆ. ಕಂಪೇರ್ ಟು 300cc ಡೀಸೆಂಟ್ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಸೇಮ್ ಫಾರ್ಮುಲಾ, ದಿ ಎಡ್ಜಿ ಫಾರ್ಮುಲಾನೇ ಅವರು ಮಾಡ್ತಾ ಇದ್ದಾರೆ. ದಟ್ ಫಸ್ಟ್ 2-3 ಗೇರ್ಸ್ ನಿಮಗೆ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗುತ್ತೆ, 4-5-6 ಗೇರ್ಸ್ ನಿಮಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ. ಬಟ್ ಓವರ್ ಆಲ್ ಐ ವುಡ್ ಸೇ ಲೀನಿಯರ್ ಪರ್ಫಾರ್ಮೆನ್ಸೇ ಇದೆ. ಐ ಥಿಂಕ್ ಎಲ್ಲ ಕಂಪನೀಸು ಇದೇ ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ದಟ್ ಸೇಫಾಗಿ ಪ್ಲೇ ಮಾಡೋಣ, ಬಿಕಾಸ್ ಈ ಇಂಡಿಯಾದಲ್ಲಿ ಟ್ರಾಫಿಕ್ ಸಾಕಷ್ಟು ಜಾಸ್ತಿ ಇರುತ್ತೆ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಪ್ಲೇ ಅರೌಂಡು. ನೀವು ಇನಿಷಿಯಲ್ ಸ್ಪೀಡ್ಸಲ್ಲಿ ನೀವು ತುಂಬ ರಿಲ್ಯಾಕ್ಸ್ಡಾಗಿ ರೈಡ್ ಮಾಡಬೇಕು, ಆಮೇಲೆ ನೀವು ಬೇಕಾದರೆ ಟಾಪ್ ಎಂಡಲ್ಲಿ ನೀವು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡಿ ಅಂತ. ಸೊ ದಟ್ ಈಸ್ ಅ ಗುಡ್ ಅಪ್ರೋಚ್ ಅಂತಲೇ ಹೇಳ್ತೀನಿ ನನ್ನ ಒಪಿನಿಯನ್ಲಿ. ಸೊ ಆ ಥರ ಮಾಡಿದ್ದಾರೆ. ಸೊ ಇಂಜಿನ್ ಇಸ್ ಆಲ್ಸೋ ಗುಡ್ಡು. ಆ್ಯಂಡ್ ಬೇರೆ ಏನೋ ನಂಗೆ ಗೊತ್ತಿಲ್ಲಪ್ಪ, ಲೈಕ್ ಬೇರೆ ಆಸ್ಪೆಕ್ಟ್ಸು ಲೈಕ್ ಹ್ಯಾಂಡ್ಲಿಂಗೂ ಡೀಸೆಂಟ್ ಆಗಿದೆ ಆ್ಯಂಡ್ ಎವ್ರಿಥಿಂಗ್ ಲುಕ್ಸ್ ಲೈಕ್ ಓವರ್ ಆಲ್ ನಮಗೆ ಒಂದು ಅಡ್ವೆಂಚರ್ ಬೈಕ್ ಬೇಕಿತ್ತು ಇನ್ ದಿಸ್ ಪ್ರೈಸ್ ರೇಂಜು. ಅದನ್ನು ಡೆಲಿವರ್ ಮಾಡಿದ್ದಾರೆ. ಆಲ್ರೆಡಿ ನನಗೆ ಆವಾಗಲೇ ಅದನ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡಿದೆ. ಬಟ್ ಎಸ್, ಬೇರೆ ಆಸ್ಪೆಕ್ಟ್ಸು ಏನೋ ಅಷ್ಟೊಂದು ಕಂಪ್ಲೇಂಟ್ ನಾನು ಕಾಣ್ತಾ ಇಲ್ಲ ಓವರ್ ಆಲ್. ಎನಿವೆ, ಸೊ ದ್ಯಾಟ್ ಈಸ್ ಅಬೌಟ್ ದ ರೈಡ್ ರಿವ್ಯೂಸು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೀವು ಆನ್ಸರ್ ಮಾಡಿಬಿಡೋಣ ಈಸ್ ದ್ಯಾಟ್ ಈ ವೆಹಿಕಲ್ನ ನೀವು ಇವಾಗ ಬೈ ಮಾಡಬಾರ್ದು ಅಂತ ಕೇಳೋದಾದರೆ, ಇವಾಗಿರೋ ಟೈಮಲ್ಲಿ ಐ ವುಡ್ ಸೇ ದಟ್ ನೀವು ಯಾವುದೇ ಮ್ಯಾನುಫ್ಯಾಕ್ಚರರ್ದು ಮೋಟರ್ ಸೈಕಲ್ನ ನೀವು ಎಸ್ಪೆಷಲಿ ರಿನೌಂಡ್ ಕಂಪನಿಯಲ್ಲಿರೋ ಲೈಕ್ ಮ್ಯಾನುಫ್ಯಾಕ್ಚರರ್ಸ್ದು ಮೋಟರ್ ಸೈಕಲ್ಸ್ನ ನೀವು ಡೆಫಿನೆಟ್ಲಿ ಪರ್ಚೇಸ್ ಆರಾಮಾಗಿ ಮಾಡ್ಬೋದು. ಯು ಡೋಂಟ್ ನೀಡ್ ಟು ವರಿ, ಬಿಕಾಸ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ಟೇಕ್ ಕೇರ್ ಮಾಡ್ತಾರೆ. ನೀವು ಇನಿಷಿಯಲ್ ಬೈಯರ್ಸು, ನೀವು ಸೊ ಅರ್ಲಿ ಅಡಾಪ್ಟರ್ಸ್, ನೀವು ಡೆಫಿನೆಟ್ಲಿ ಅವ್ರು ನಿಮಗೆ ಟೇಕ್ ಕೇರ್ ಮಾಡ್ತಾರೆ. ಎಲ್ಲ ಕಂಪನೀಸು, ಎಸ್ಪೆಷಲಿ TVS ಅದು ಅವ್ರಿಗೆ, ಎಸ್ಪೆಷಲಿ TVS ಅವ್ರಿಗೆ ಇದೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮ್ಮನ್ನ ಟೇಕ್ ಕೇರ್ ಮಾಡ್ತಾರೆ. ಡೋಂಟ್ ನೀಡ್ ಟು ವರಿ. ಬಟ್ ಓನ್ಲಿ ಒನ್ ಥಿಂಗ್ ನಾನು ಹೇಳೋಣ ಅಂತ ಇದ್ದೆ ಈಸ್ ದ್ಯಾಟ್ ನಿಮಗೆ ಇನಿಷಿಯಲ್ ಹಿಕ್ಕಪ್ಸ್ ಇರುತ್ತೆ, ನಿಮಗೆ ಸ್ವಲ್ಪ ಇಶ್ಯೂಸ್ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಬಂದೇ ಬರುತ್ತೆ ಅಂತ ಹೇಳಲ್ಲ, ಬರಬಹುದು. ಬಿಕಾಸ್ ಫಸ್ಟ್ ಲಾಟ್ ವೆಹಿಕಲ್ಸಲ್ಲಿ ಯಾವಾಗಲೂ ಆ ಪ್ರಾಬ್ಲಮ್ ಇರುತ್ತೆ. ಸೊ ಇಫ್ ಯು ಆರ್ ಓಕೆ ವಿತ್ ದಟ್ ದೆನ್ ಯು ಕ್ಯಾನ್ ಪರ್ಚೇಸ್ ದಟ್. ಮೊದಲೇ ಹೇಳ್ತೀನಿ, ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು, ಮೊದಲೇ ಹೇಳ್ತೀನಿ. ಬಟ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಫಸ್ಟ್ ಲಾಟ್ ವೆಹಿಕಲಲ್ಲಿ. ಅದಕ್ಕೆ ನೀವು ರೆಡಿಯಾಗಿರಿ. ಅದಕ್ಕೆ ರೆಡಿಯಾಗಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು, ಡೋಂಟ್ ನೀಡ್ ಟು ವರಿ. ಬಟ್ ಇಫ್ ಯು ವಾಂಟ್ ಟು ಅವಾಯ್ಡ್ ಇಟ್, ನನ್ನ ಒಪಿನಿಯನ್ಲಿ ಒಂದು 6 months ಆದರೂ ವೆಯ್ಟ್ ಮಾಡಿ. ಬಿಕಾಸ್ ನಿಮಗೆ ಓನರ್ಸು ಅವ್ರದ್ದು ಒಪಿನಿಯನ್ಸ್ ಕೊಡ್ತಾರೆ, ಕಂಪನೀಸು ರೆಕ್ಟಿಫೈ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಲಾಂಚ್ ಅ ನ್ಯೂ ಸ್ವಲ್ಪ ಅಪ್ಡೇಟೆಡ್ ಪ್ರಾಡಕ್ಟ್ ಅದನ್ನು ಲಾಂಚ್ ಮಾಡ್ಬೋದು. ಸೊ ಅವಾಗ ನಿಮಗೆ ಈ ಇಶ್ಯೂಸ್ನೆಲ್ಲ ಫೇಸ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ನನ್ನ ಕೇಳೋದಾದರೆ, ಇಫ್ ಐ ಹ್ಯಾಡ್ ದ ಆಪ್ಷನ್ ಟು ಬೈ ದಿಸ್ ವೆಹಿಕಲ್ಲು, ನಾನು ಅಟ್ಲೀಸ್ಟ್ 1 year ವೆಯ್ಟ್ ಮಾಡ್ತಾಯಿದ್ದೆ. ಈವನ್ ನನಗೆ ಈ ವೆಹಿಕಲ್ ಚೆನ್ನಾಗಿದೆ ಅಂತ ಗೊತ್ತಿದ್ರು 1 year ವೆಯ್ಟ್ ಮಾಡ್ತಾಯಿದ್ದೆ. ಬಿಕಾಸ್ ಆಸ್ ಐ ಟೋಲ್ಡ್, ಫಸ್ಟ್ ಲಾಟ್ ವೆಹಿಕಲ್ಸು ನಾನು ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಬಟ್ ಎಸ್, ನಿಮಗೆ ಓಕೆ ಅಂದರೆ ರಿಸ್ಕ್ ತೊಗೊಳಕ್ಕೆ ಯು ಕ್ಯಾನ್ ಪರ್ಚೇಸ್ ಇಟ್ ನಾವು. ಸೊ ಅದನ್ನ ಹೇಳೋಣ ಅಂತ ಇದ್ದೆ. ಸೊ ಎನಿವೆ, ಇವಾಗ ಕಾಂಪಿಟೇಷನ್
ಕಾಂಪಿಟೇಷನ್ಗೆ ಬರೋಣ. ಕಾಂಪಿಟೇಷನ್ ಬಗ್ಗೆ ಬರೋದಾದರೆ ನನಗೆ ದ ಬಿಗ್ಗೆಸ್ಟ್ ಥಿಂಗ್ ಈಸ್ ದ್ಯಾಟ್ ನಾನು ಹೈಪ್ ಈಸ್ ಓಕೆ, ನನ್ನ ಪ್ರಕಾರ ಹೈಪ್ ಆಲ್ರೆಡಿ ನನಗೆ ಡಿಸರ್ವ್ ಮಾಡುತ್ತೆ. ಬಟ್ ಅನ್ನೆಸೆಸರಿಲಿ ಏನೇನೋ ಕಂಪೇರ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ, ಎಲ್ಲ ವೆಹಿಕಲ್ಸ್ಗೂ ಕಂಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವು ಓನರ್ಸು ಬೇರೆ ಕೊರಗ್ತಾ ಇದ್ದಾರೆ, ಅಯ್ಯೋ ನಾನೇನಕ್ಕಪ್ಪ ಈ ವೆಹಿಕಲ್ ತೊಗೊಂಡೆ ಅಂತ ಎಲ್ಲ. ಕೆಲವು ಓನರ್ಸ್ ಅಂತೂ ಇನ್ನೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ತೊಗೊಂಡಿರೋ ವೆಹಿಕಲ್ ಬೆಸ್ಟು, ಇದು ಡಬ್ಬಾ ವೆಹಿಕಲ್ ಅಂತ ಆ ಥರನೂ ಹೇಳ್ತಾ ಇದ್ದಾರೆ. ಎರಡೂ ಕರೆಕ್ಟ್ ಅಲ್ಲ. ಇದೊಂದು ಒಳ್ಳೆ ಪ್ರಾಡಕ್ಟು, ಅದು ರಿಯಾಲಿಟಿ. ಐ ವುಡ್ ಸೇ ಈ ಥರ ನಿಮಗೆ ಸ್ಪೆಸಿಫಿಕೇಶನ್ ಈ ಪ್ರೈಸಲ್ಲಿ TVS ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಅ ಗುಡ್ ಪ್ರಾಡಕ್ಟ್. ಆಬ್ವಿಯಸ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಎಲ್ಲ ಆಬ್ವಿಯಸ್ಲಿ 3 ಲಕ್ಷಕ್ಕೆ ನಿಮಗೆ ಐ ಥಿಂಕ್ ಇಟ್ ಇಸ್ ಗುಡ್ ಇನಫ್ ಓನ್ಲಿ. ನನ್ನ ಒಪಿನಿಯನ್ಲಿ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಗುಡ್ ಇನಫ್ ಕೊಟ್ಟಿದ್ದಾರೆ. ಬಟ್ ನೀವು ಅದು ಚೆನ್ನಾಗೇ ಇಲ್ಲ ಅಂತ ಹೇಳೋದು ಇಟ್ಸ್ ವೆರಿ ಸ್ಟುಪಿಡ್. ಬಟ್ ಅಟ್ ದ ಸೇಮ್ ಟೈಮು ನೀವು ಆಲ್ರೆಡಿ ಒಂದು ಎಕ್ಸಾಂಪಲ್ ನೀವು ವಿಸ್ಟಾಮ್ ತೊಗೊಂಡಿದ್ದೀರಾ, ಅವ್ರು ಯಾವುದೋ ಬೇರೆ ಮೋಟರ್ಸೈಕಲ್, ಕೆಲವರು ಏನೇನೋ ಕಂಪೇರ್ ಮಾಡ್ತಾರೆ. ರೆಟ್ರೋ ಮೋಟರ್ಸೈಕಲ್ ಕ್ಲಾಸಿಕ್ 350 ಜೊತೆಗೆ CB 350 ಜೊತೆಗೆ ಅದೆಲ್ಲ ಬೇರೆ ಕ್ಯಾಟಗರಿ ಆಫ್ ಮೋಟರ್ಸೈಕಲ್, ನೀವು ಅದನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಆ್ಯಂಡ್ ನೀವು ಅದನ್ನು ತೊಗೊಂಡಿದ್ದೀರಾ ಅಂದರೆ ಇದರಲ್ಲಿ ಫೀಚರ್ಸ್ ಇಲ್ಲ, ಅದ್ರಲ್ಲಿ ಫೀಚರ್ಸ್ ಇದೆ, ಸೇಮ್ ಪ್ರೈಸು. ಮೇನ್ ಥಿಂಗ್ ನೀವು ಇಲ್ಲಿ ಏನು ಮಾಡಬೇಡಿ ಅಂದರೆ ಪ್ರೈಸ್ನ ಒಂದು ವ್ಯಾಲ್ಯೂಗೆ ಈಕ್ವೇಟ್ ಮಾಡಬೇಡಿ. ನೀವು ಯಾವಾಗಲೂ ನಿಮ್ಮದು ಪರ್ಪಸ್ನ ವ್ಯಾಲ್ಯೂಗೆ ಈಕ್ವೇಟ್ ಮಾಡಿ. ಯಾವ ಪರ್ಪಸ್ಗೆ ನೀವು ಮೋಟರ್ಸೈಕಲ್ ತೊಗೊಂಡಿದ್ದೀರಾ ಅದಕ್ಕೆ ಅದು ಯೂಸ್ಫುಲ್ ಇದೆಯಾ ಇಲ್ವಾ. ಯೂಸ್ಫುಲ್ ಇದೆ ಅಂದರೆ ಯು ಡೋಂಟ್ ನೀಡ್ ಟು ವರಿ ತಿರ್ಗಾ ಇನ್ನೊಂದು ಮೋಟರ್ಸೈಕಲ್ ತೊಗೊಳ್ಳೋ ಏನು ನೆಸೆಸರಿ ಇದೆ. ಇಫ್ ಯು ಆರ್ ಹ್ಯಾಪಿ ವಿತ್ ಅ ಮೋಟರ್ಸೈಕಲ್, ಖುಷಿಯಾಗಿರಿ. ಸುಮ್ಮನೆ ನೀವು ಮದುವೆಯಲ್ಲಿ ನೀವು ಹೆಂಡತಿ ಜೊತೆ ಖುಷಿಯಾಗಿದ್ದೀರಾ ಅಂದರೆ ಖುಷಿಯಾಗಿರಿ. ಅವಳ ಜೊತೆ ಮದುವೆ ಆಗಿದ್ದು ಚೆನ್ನಾಗಿತ್ತು, ಸೊ ಅವಳನ್ನ ಮದುವೆ ಆಗೋಣ ಅಂತ ನೀವೇನು ಮದುವೆ ಆಗ್ತೀರಾ, ಇಲ್ಲ ತಾನೆ. ಸೊ ಅದೇ ಥರನೇ ಇದೂ ಅಷ್ಟೇ. ಸೊ ಅನ್ನೆಸೆಸರಿಲಿ ತಲೆ ಕೆಡ್ಸ್ಕೊಬೇಡಿ. ಐ ನೋ ದಟ್ ಮೋಟರ್ಸೈಕಲ್ ಆರ್ ಮೋರ್ ಲೈಕ್ ಗರ್ಲ್ ಫ್ರೆಂಡು, ಚೇಂಜ್ ಮಾಡ್ತಾ ಇರ್ತೀವಿ ನಾವು. ಬಟ್ ಸ್ಟಿಲ್ ಇಫ್ ಯು ಆರ್ ಓಕೆ ಟು ಹ್ಯಾವ್ ಸೋ ಮಚ್ ರಿಲೇಷನ್ಶಿಪ್ಪು, ನಿಮ್ಮ ಖುಷಿ ಅಪ್ಪ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನ್ನ ಒಪಿನಿಯನ್ಲಿ ಒಂದು ರಿಲೇಷನ್ಶಿಪ್ ಜೊತೆ ನೀವು ಹ್ಯಾಪಿ ಆಗಿದ್ದೀರಾ ಅಂದರೆ ಅದ್ರ ಜೊತೆ ಕಂಟಿನ್ಯೂ ಮಾಡಿ. ಡೋಂಟ್ ನೀಡ್ ಟು ಚೇಂಜ್, ಓಕೆನಾ. ಆ್ಯಂಡ್ ಉರ್ಕೋಬೇಡಿ ಜಾಸ್ತಿ, ಓಕೆನಾ. ಒಳ್ಳೆ ಮೋಟರ್ಸೈಕಲು ಹ್ಯಾಪಿಯಾಗಿರಿ. ಒಂದು ಕಂಪನಿ ಇಂಡಿಯಾದವ್ರು ಮಾಡಿದ್ದಾರೆ. ಆ್ಯಂಡ್ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಬೇರೆ ಮ್ಯಾನುಫ್ಯಾಕ್ಚರರ್ಸ್ಗೂ ಒಂದು ಚಾಲೆಂಜ್ ಇದು ಇವಾಗ. ಸೊ ಅವರು ಇದೇ ಲೆವೆಲ್ ಆಫ್ ಕ್ವಾಲಿಟಿನ ತರಬೇಕು ಇವಾಗ. ಸೊ ದಟ್ ಇಸ್ ಅ ಗುಡ್ ಥಿಂಗು. ಮೋಟರ್ಸೈಕ್ಲಿಂಗ್ ವರ್ಲ್ಡ್ಗೆ ಒಳ್ಳೆಯದು. ಸೊ ಜಾಸ್ತಿ ಉರ್ಕೋಬೇಡಿ ಅಷ್ಟೇ. ಆ್ಯಂಡ್ ಹುಚ್ಚುಚ್ಚಂಗೆ ಕಂಪೇರ್ ಮಾಡಬೇಡಿ, ಏನೇನಕ್ಕೂ ಕಂಪೇರ್ ಮಾಡಬೇಡಿ. ಐ ಆಮ್ ಸೀಯಿಂಗ್ ಸಮ್ಮನ್ ಈಸ್ ಕಂಪೇರಿಂಗ್ ರಾನಿನ್ 225 ಜೊತೆ RTX 300ನ. ರಾನಿನಲ್ಲಿ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ, ಐ ನೋ ಇದರಲ್ಲಿ ಅಷ್ಟೊಂದು ಫೀಚರ್ಸ್ ಇಲ್ಲ, ಎವ್ರಿಥಿಂಗ್ ಇಲ್ಲ. TVS ಕಂಪನಿ ಇದೆ ಫಸ್ಟ್ ಆಫ್ ಆಲ್ ಪ್ರಾಡಕ್ಟು. ಬಟ್ ದ ಥಿಂಗ್ ಈಸ್ ದ ರಾನಿನ್ ಈಸ್ ವೆರಿ ಗುಡ್ ಫಾರ್ ಶಾರ್ಟ್ ಹೈಟ್ ರೈಡರ್ಸ್. ನಿಮಗೆ RTX ಅಲ್ಲಿ 835mm ಸೀಟ್ ಹೈಟ್ ಇದೆ, ವಿಚ್ ಇಸ್ ಓಕೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಸ್ಟಿಲ್ ಫಾರ್ ಸಮ್ಮನ್ ಹೂ ಇಸ್ ವೆರಿ ಶಾರ್ಟ್, ದಿಸ್ ಇಸ್ ಅ ವೆರಿ ಗುಡ್ ಮೋಟರ್ಸೈಕಲ್. ನೀವು ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಅನ್ನೆಸೆಸರಿ ಕಂಪೇರ್ ಮಾಡಬೇಡಿ, ಐ ವುಡ್ ಸೇ. ಆ್ಯಂಡ್ ಆಲ್ಸೋ ನಾನೀಗ ಫಸ್ಟ್ ಆಫ್ ಆಲ್ ಹಂಗಂತ ನಾನು ಕಂಪ್ಯಾರಿಸನಲ್ಲಿ ನಾನು CB 200X ಎಲ್ಲ ನಾನು ಕಂಪೇರ್ ಮಾಡಲ್ಲ. ಬಿಕಾಸ್ ಅದಂತೂ ನಾನು ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಒಂಥರ ಕಾಮಿಡಿ ಮೋಟರ್ಸೈಕಲು. ಹಾಂಡಾದವರು ನಮ್ಮನ್ನ ಆಡ್ಕೊಳ್ಳೋಕೆ ಇಟ್ಟಿದ್ದಾರೆ. ಬಟ್ ಎಸ್ ಐ ನೋ ಹಾಂಡಾ ರಿಲಯಬಿಲಿಟಿ ಎವ್ರಿಥಿಂಗೋಸ್ಕರ ನೀವು ಗಾಡಿನ ತೊಗೋಬೋದು. ಬಟ್ ಸ್ಟಿಲ್ ಕಂಪ್ಯಾರಿಸನು ಅವ್ರ ಕಾಂಪಿಟೇಷನಲ್ಲಿ ಇಲ್ಲ ಅಪ್ಪ, ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಎನಿವೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಇಷ್ಟೊಂದು ದೊಡ್ಡ ಲೆಕ್ಚರ್ ಕೊಟ್ಟಾದ್ಮೇಲೆ ಫಸ್ಟ್ಲಿ ದ ಬಿಗ್ ಗನ್ಸ್ ಜೊತೆ ನಾನು ಕಂಪೇರ್ ಮಾಡ್ತೀನಿ. ಅಗೇನ್ ನಾನು ಎಕ್ಸಾಕ್ಟ್ಲಿ ನಾನು ಹೆಡ್ ಟು ಹೆಡ್ ಕಂಪೇರ್ ಮಾಡಲ್ಲ. ಅವರು ಈ ಪರ್ಪಸಲ್ಲಿ ಏನು ಮಾಡುತ್ತೆ, ಆ ಪರ್ಪಸಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನೀವು ಅಷ್ಟೊಂದು ವೀಡಿಯೋಸ್ ನೋಡ್ತೀರಾ, ಸೊ ನಿಮ್ಗೆ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಏನು ಮೋಟರ್ಸೈಕಲ್ ಏನು ಮಾಡುತ್ತೆ ಅಂತ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಕೊಟ್ಬಿಡ್ತೀನಿ. ಫಸ್ಟ್ ಆಫ್ ಆಲು ನಾನು ಕ್ಲಾರಿಟಿ ಕೊಟ್ಬಿಡೋಣ. ನಾವಿಲ್ಲಿ ಆಲ್ರೆಡಿ ಹೇಳ್ದಂಗೆ ವಾಟ್ ಈಸ್ ದ ಪರ್ಪಸ್ ಆಫ್ ಬೈಯಿಂಗ್ ದಿಸ್ ಮೋಟರ್ಸೈಕಲ್ ಎಂಡ್ ಆಫ್ ದ ಡೇ. ಸೊ ನೀವು ಇದನ್ನು ತೊಗೊಳ್ತಾ ಇರೋದು ಮೇನ್ಲಿ ನಿಮಗೆ ಬಿಕಾಸ್ ಯು ಆರ್ ಕನ್ಸಿಡರಿಂಗ್ ಟೂರಿಂಗು. ಇಲ್ಲ ಅಂದರೆ ನನ್ನ ಪ್ರಕಾರ ಈ ಮೋಟರ್ಸೈಕಲ್ನ ತೊಗೊಳ್ಳೇಬಾರ್ದು. ದಟ್ ಈಸ್ ದ ಫಸ್ಟ್ ಥಿಂಗ್ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಕಂಪೇರ್ ಮಾಡೋದಾದರೆ ಹೂ ಆರ್ ದ ಕಾಂಪಿಟೇಟರ್ಸ್ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಬಿಗ್ ಗನ್ಸ್, ಫಸ್ಟ್ ಬಿಗ್ ಗನ್ಸ್ ಬಗ್ಗೆ ಮಾತಾಡೋಣ. ಸೊ ಬಿಗ್ ಗನ್ಸ್ನ ಮಾತಾಡೋ ಮೊದಲು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವೈ ವಿಲ್ ಯು ಪರ್ಚೇಸ್ ಮೋಟರ್ಸೈಕಲ್. ಎಸ್ಪೆಷಲಿ ನೀವು ಟೂರಿಂಗ್ನ ಕನ್ಸಿಡರ್ ಮಾಡೋದಾದರೆ ಏನು ನೀವು ಕನ್ಸಿಡರ್ ಮಾಡ್ತೀರಾ ಅಂದರೆ ಫಸ್ಟ್ ಥಿಂಗು ಕಂಫರ್ಟ್ ಅಂತೂ ತುಂಬ ಇಂಪಾರ್ಟೆಂಟು. ಸೆಕೆಂಡ್ ಬಂದುಬಿಟ್ಟು ವುಡ್ ಬಿ ದ ಇನಿಷಿಯಲ್ ಬೈಯಿಂಗ್ ಕಾಸ್ಟು, ಅದೂ ಇಂಪಾರ್ಟೆಂಟು. ಐನೋ ನೀವು ಬೇರೆ ಎಲ್ಲ ಹೇಳ್ಬೇಡಿ, ಇದೇ ನೆಕ್ಸ್ಟ್ ನೀವು ನೋಡೋದು. ಕಂಫರ್ಟ್ ಆದಮೇಲೆ ನೋಡೋದು ಇನಿಷಿಯಲ್ ಬೈಯಿಂಗ್ ಕಾಸ್ಟು. ಅದಾದಮೇಲೆ ನೀವು ನೋಡ್ತೀರಾ ಯಾವ ಥರ ಇಂಜಿನ್ ಇದೆ, ಇಂಜಿನ್ ಪರ್ಫಾರ್ಮೆನ್ಸು. ಇಂಜಿನ್ ಅಂದರೆ ನಾನು ಸುಮ್ಮನೆ ಒಂದು ವರ್ಡ್ ಯೂಸ್ ಮಾಡ್ತೀನಿ. ಇಂಜಿನ್ ಅಂದರೆ ನೀವು ಯಾವ ಥರ ಲೈಕ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಯಾವ ಥರ ಹ್ಯಾಂಡ್ಲಿಂಗ್ ಇದೆ, ಕ್ಲಚ್ ಯಾವ ಥರ ಇದೆ, ಗೇರ್ ಶಿಫ್ಟಿಂಗ್ ಯಾವ ಥರ ಇದೆ, ದ ಇಂಜಿನ್ ಪರ್ಫಾರ್ಮೆನ್ಸ್ ಬೇಸಿಕಲಿ. ಸೊ ಅದು ಕೇಪಬಿಲಿಟಿ, ಪರ್ಫಾರ್ಮೆನ್ಸ್ ಅದು ಯಾವ ಥರ ಇದೆ. ಅದಾದಮೇಲೆ ನೆಕ್ಸ್ಟ್ ನೋಡೋದು ನೀವು ಸರ್ವಿಸ್ ಕಾಸ್ಟ್ ಯಾವ ಥರ ಇದೆ, ಎವ್ರಿಥಿಂಗ್ ನೋಡ್ತೀರಾ. ಅದಾದಮೇಲೆ ಮೈಲೇಜ್ ಯಾವ ಥರ ಕೊಡ್ತಾ ಇದೆ, ಅದು ಇಂಪಾರ್ಟೆಂಟೇ ಅಪ್ಪ. ನೀವು ಟೂರಿಂಗ್ ವೆಹಿಕಲ್ ಅಂತ ಮೈಲೇಜ್ ಕನ್ಸಿಡರ್ ಮಾಡಲ್ಲ ಅಂತಲ್ಲ, ಮಾಡ್ತಾರೆ, ಎಷ್ಟೊಂದು ಜನ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ಯು ವಿಲ್ ಕನ್ಸಿಡರ್ ದ ಎಕ್ಸ್ ಫ್ಯಾಕ್ಟರ್ ಅಂದರೆ ಏನು ಅಂದರೆ ದಟ್ ಈಸ್ ವಾಟ್ ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡೋದು. ಅಟ್ರಾಕ್ಷನ್ ಕಂಟ್ರೋಲ್ ಇದೆ, ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇದೆ, ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ, ಅದು ಇದು ಸೀಟ್ ಹೈಟು, ಅದು ಇದು ಎಲ್ಲ ಐ ವಿಲ್ ಸೇ ಇಟ್ ಇನ್ ದ ಎಕ್ಸ್ ಫ್ಯಾಕ್ಟರ್ ನೀವು ಲಾಸ್ಟಲ್ಲಿ ಕನ್ಸಿಡರ್ ಮಾಡ್ತೀರಾ ಯೂಶಲಿ. ಸೊ ದ ಬಿಗ್ ಗನ್ಸ್ ಯಾರು ಅಂತ ನಿಮಗೆ ಗೊತ್ತು. ಸೊ ನಿಮ್ಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ ಅದರಲ್ಲಿ. ಬೇಸಿಕಲಿ ದ ಹಿಮಾಲಯನ್ 450, ಆಮೇಲೆ ದ KTM 390 ಅಡ್ವೆಂಚರ್ X ಆದರೂ ಕನ್ಸಿಡರ್ ಮಾಡಿ, S ಆದರೂ ಕನ್ಸಿಡರ್ ಮಾಡಿ. ಐ ವುಡ್ ಸೇ ದಟ್ ಹೆವಿ ಲೈಕ್
ಲೈಕ್ ಪ್ರೈಸಿಂಗ್ ತುಂಬ ಜಾಸ್ತಿ ಇದೆ ಅದರದ್ದು. ಸೊ ಐ ವುಡ್ ಸೇ ಅಷ್ಟು ಕಂಪ್ಯಾರೇಬಲ್ ಇಲ್ಲ ನನ್ನ ಒಪಿನಿಯನ್ಲಿ ಬಿಕಾಸ್ ಆಫ್ ಸಚ್ ಎ ಹ್ಯೂಜ್ ಪ್ರೈಸಿಂಗು. ಸೊ ಐ ವುಡ್ ಸೇ ಹಿಮಾಲಯನ್ ಆ್ಯಂಡ್ 390 ಅಡ್ವೆಂಚರ್ ಎಕ್ಸ್ ಅಂತಲೇ ಹೇಳ್ತೀನಿ, ಮೇನ್ ಕಾಂಪಿಟೇಟರ್ ಇದಕ್ಕೆ ಇನ್ ಟರ್ಮ್ಸ್ ಆಫ್ ಬಿಗ್ ಗನ್ಸಲ್ಲಿ ಕಾಂಪಿಟೇಟರು. ಸೊ ಇಲ್ಲಿ ಐ ವುಡ್ ಸೇ ನೀವು ಕಂಪೇರ್ ಮಾಡೋದಾದರೆ ಕ್ಲಿಯರ್ಲಿ ದ ಮೇನ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಂಫರ್ಟಲ್ಲಿ ಐ ವುಡ್ ಸೇ 3 ಕಂಫರ್ಟೇಬಲ್ ಆಗಿದೆ. ಎಸ್, ನೀವು ಕೆಲವು ಆ್ಯಂಗಲಲ್ಲಿ ಹೇಳ್ಬೋದು ದಟ್ RTX ಅಲ್ಲಿ ಸ್ವಲ್ಪ ಸೀಟ್ ಕಂಫರ್ಟ್ ಜಾಸ್ತಿ ಇದೆ, KTM ಅಲ್ಲಿ ಅಷ್ಟೊಂದು ಕಂಫರ್ಟ್ ಇಲ್ಲ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಸೀಟ್ ಎಲ್ಲ ನೀವು ಚೇಂಜ್ ಮಾಡ್ಬೋದು. ಸೊ ಇದೆಲ್ಲ ಚಿಲ್ಲರೆ ಕಂಪ್ಯಾರಿಸನು, ನಾನು ಇದೆಲ್ಲ ಮಾಡೋಕ್ಕೆ ಹೋಗಲ್ಲ. ಓವರ್ ಆಲ್ ನೀವು ನೋಡೋದಾದರೆ 3 ಗಾಡಿ ಕಂಫರ್ಟೇಬಲ್ ಆಗಿದೆ, ಸಿಟ್ಟಿಂಗ್ ಪಾಸ್ಚರ್ ಚೆನ್ನಾಗಿದೆ, ಎವ್ರಿಥಿಂಗು ನಿಮಗೆ ಓವರ್ ಆಲ್ ನಿಮಗೆ ರೈಡಿಂಗಲ್ಲಿ ಲಾಂಗ್ ರೈಡ್ ಮಾಡಬೇಕಾದ್ರೆ 3 ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ. ಈವನ್ ಸಿಟಿಯಲ್ಲಿ ಸಿಟಿಯಲ್ಲಿ ಯು ಕ್ಯಾನ್ ಸೇ ದಟ್ ಹಿಮಾಲಯನ್ ಸ್ವಲ್ಪ ಅಷ್ಟು ಕಂಫರ್ಟೇಬಲ್ ಇಲ್ಲ, ಬಟ್ ಯು ಕ್ಯಾನ್ ಮ್ಯಾನೇಜ್ ಮಾಡ್ತೀರಲ್ವ, ನಾವು ಇಂಡಿಯನ್ಸ್ ಮ್ಯಾನೇಜ್ ಮಾಡ್ತೀವಿ, ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಆಫ್ ರೋಡು ಟೂರಿಂಗ್ ಎಲ್ಲ ಐ ವುಡ್ ಸೇ ಮೋರ್ ಆರ್ ಲೆಸ್ 3 ಗಾಡಿಗಳು ಕಂಪ್ಯಾರೇಬಲ್ ಸಿಮಿಲರ್ ಆಗಿದೆ ಕಂಫರ್ಟಲ್ಲಿ. ಬಟ್ ದ ಮೇನ್ ಚಾಲೆಂಜ್ ಬಂದ್ಬಿಟ್ಟು with Himalayan and 390 Adventure X, and where I would say RTX wins over them is the pricing. So pricing is the main factor because pricing ನಿಮಗೆ 2 to 3 lakhs ಒಳಗಡೆನೇ ಸಿಗ್ತಾ ಇದೆ ನಿಮಗೆ ಆನ್ ರೋಡು. ಸೊ ಅದರಿಂದ ದಟ್ ಈಸ್ ದ ರೀಸನ್ ವೈ ಪೀಪಲ್ ವಿಲ್ ಪರ್ಚೇಸ್ RTX 300. 90% ಆಫ್ ದ ಪೀಪಲ್ ಅದಕ್ಕೋಸ್ಕರ ಬೈ ಮಾಡ್ತಾರೆ. ಬೇರೆ ಎಲ್ಲ ಸುಮ್ಮನೆ ಹೇಳ್ತಾರೆ ಅದು ಬೆಟರ್ ಇದೆ ಇದು ಬೆಟರ್ ಇದೆ ಅಂತ ಅವ್ರ ಖುಷಿಗೋಸ್ಕರ. ಬಟ್ ಇವಾಗ ದ ಮೇನ್ ಪಾಯಿಂಟ್ ಇಸ್, ಇವಾಗ ನಿಮಗೆ ಪ್ರೈಸಿಂಗ್ ಇಂಪಾರ್ಟೆಂಟ್ ಇಲ್ಲ ಅಂದರೆ ಏನು ಅಂತ. ಸಿ ಇಫ್ ಪ್ರೈಸಿಂಗ್ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ಪಾಯಿಂಟು ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ದ ಬಿಗ್ ಗನ್ಸ್, ದ ಹಿಮಾಲಯನ್ 450 ಆಗಿರಲಿ ಆರ್ KTM 390 ಅಡ್ವೆಂಚರ್ ಎಕ್ಸ್ ಆಗಿರಲಿ, ನಿಮಗೆ ಕೇಪಬಿಲಿಟಿ ಆಗಿರಲಿ ಆರ್ ಇಂಜಿನ್ ಪರ್ಫಾರ್ಮೆನ್ಸು ಎಕ್ಸ್ಪೀರಿಯನ್ಸು ಯಾವುದೇ ವಿಚಾರದಲ್ಲಿ ಆಗಿರಲಿ, ಈವನ್ ಚಾಸಿ ಯಾವ ಥರ ಇದೆ, ಯಾವ ಥರ ನಿಮಗೆ ಫೀಲ್ ಇರುತ್ತೆ, ಎಲ್ಲನ ಕಂಪೇರ್ ಮಾಡೋದಾದರೆ ಲಾರ್ಜ್ಲಿ ಅಗೇನ್ ನೀವು ನಿಟ್ ಪಿಕ್ ಮಾಡ್ಕೊಂಡು ಒಂದೊಂದು ಪಾಯಿಂಟ್ನ ನೀವು ಹೇಳೋಕೆ ಹೋಗಬೇಡಿ. ಓವರ್ ಆಲ್ ನೀವು ಹೇಳೋದಾದರೆ ಐ ವುಡ್ ಡೆಫಿನೆಟ್ಲಿ ಸೇ ದ್ಯಾಟ್ the Himalayan and the KTM wins easily, I would say, because ನಿಮಗೆ ಐ ಮೀನ್ ದ ಮೇನ್ ಥಿಂಗ್ ಇಸ್ ನಿಮಗೆ ಬೇಸಿಕಲಿ ಒಂದರಲ್ಲಿ 100cc ನಿಮಗೆ ಜಾಸ್ತಿ ಇದೆ, ನಿಮಗೆ ಪವರ್ ಜಾಸ್ತಿ ಇದೆ, ನಿಮಗೆ ಟಾರ್ಕ್ ಜಾಸ್ತಿ ಇದೆ. ಸೊ ಆಬ್ವಿಯಸ್ಲಿ ನಿಮಗೆ ಬೆಟರ್ ಫೀಲ್ ಆಗುತ್ತೆ. ಅದರಲ್ಲಿ ಸಸ್ಪೆನ್ಷನ್ ಟ್ರಾವೆಲು ಜಾಸ್ತಿ ಇದೆ, ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಇದೆ. ಒಂದರಲ್ಲಂತೂ ನಿಮಗೆ ಸ್ಪೋಕ್ ವೀಲ್ ಇದೆ 2117. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಓಕೆನಾ, ನೀವು ಒಂದು ಡ್ಯೂಕ್ 390ನ ಯು ಕೆನಾಟ್ ಕಂಪೇರ್ ವಿತ್ ADV 390 ಇದೆಲ್ಲ. ಅದೇ ಥರ ನೀವು ಇಲ್ಲಿ ಲೆಸರ್ ಪವರ್ ವೆಹಿಕಲ್ನ ಒಂದು ಬಿಗರ್ ಪವರ್ ವೆಹಿಕಲ್ ಜೊತೆ ಕಂಪೇರ್ ಮಾಡಬೇಕಾದ್ರೆ ವಿತ್ ಬೆಟರ್ ಐ ವುಡ್ ಸೇ ಕೇಪಬಿಲಿಟಿ ಸೊ ಆ್ಯಂಡ್ ಐ ವುಡ್ ಸೇ ಸ್ಪೆಸಿಫಿಕೇಷನು, ಆಬ್ವಿಯಸ್ಲಿ ತುಂಬ ಈಸಿಲಿ ಇಟ್ ವಿಲ್ ಬೀಟ್ ದ ಅದರ್ ಒನ್. ಬಟ್ ದಟ್ ಡಸಂಟ್ ಮೀನ್ ದಟ್ RTX ಇಸ್ ಅ ಬ್ಯಾಡ್ ವೆಹಿಕಲ್. ನಿಮಗೆ ಪರ್ಪಸ್ ವೈಸ್ ನೀವು ಯೋಚನೆ ಮಾಡೋದಾದ್ರೆ ಇಟ್ ವಿಲ್ ಡೂ ದ ಪರ್ಪಸ್ ವಾಟ್ ದ ಹಿಮಾಲಯನ್ ಆ್ಯಂಡ್ 390 ಅಡ್ವೆಂಚರ್ ಎಕ್ಸ್ ಇಸ್ ಗೋಯಿಂಗ್ ಟು ಡೂ. ಬಟ್ ದ ಮೇನ್ ಪಾಯಿಂಟ್ ಏನು ಅಂದರೆ ಇಲ್ಲಿ ನಿಮಗೆ ಇಫ್ ಯು ವಾಂಟ್ ದಟ್ ಎಕ್ಸ್ಟ್ರಾ ಪರ್ಫಾರ್ಮೆನ್ಸು ಫೀಲು ಎವ್ರಿಥಿಂಗು ಆ್ಯಂಡ್ ಯು ಹ್ಯಾವ್ ದ ಮನಿ, ನನ್ನ ಒಪಿನಿಯನ್ಲಿ ಯು ಶುಡ್ ಗೋ ಫಾರ್ ದ ಹಿಮಾಲಯನ್ ಆರ್ ದ KTM 390 ಅಡ್ವೆಂಚರ್ ಎಕ್ಸ್ ಓನ್ಲಿ. ಬಿಕಾಸ್ ನನ್ನ ಒಪಿನಿಯನ್ಲಿ ಅದು ಇದನ್ನು ಐ ಮೀನ್ ಅಲ್ಲಿ ಇಲ್ಲಿ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೊಂದು ಲೈಕ್ ಕಂಪ್ಯಾರಿಸನ್ ಅಂದರೆ ಹುಚ್ಚುಚ್ಚಂಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಕೆಲವರು. ಸೊ ಆ ಲೆವೆಲೆಲ್ಲ ಇಲ್ಲ. ಅದು ಏನಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಎಸ್, ಅದು ಬೆಟರ್ ಇದೆ, ಬಟ್ ಸ್ಟಿಲ್ ನಿಮಗೆ ಒಂದು ಒಳ್ಳೆ ಪ್ರೈಸ್ ಪಾಯಿಂಟಲ್ಲಿ ಸಿಗ್ತಾ ಇರೋದ್ರಿಂದ ಆ್ಯಂಡ್ ಮೋರ್ ಆರ್ ಲೆಸ್ ನಿಮ್ಮದು ಕೆಲಸ ಮಾಡೋ ಥರ ಲೈಕ್ ನಿಮ್ಮದು ಟೂರಿಂಗ್ ಪರ್ಪಸ್ನ ಸ್ಯಾಟಿಸ್ಫೈ ಮಾಡೋದ್ರಿಂದ ಯು ಕ್ಯಾನ್ ಗೋ ವಿತ್ RTX 300 ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ನಿಮಗೆ ಮೇಜರ್ ಫ್ಯಾಕ್ಟರ್ಸಲ್ಲಿ ಐ ಥಿಂಕ್ RTX 300 ವಿನ್ ಆಗುತ್ತೆ. ಐ ವುಡ್ ಸೇ ಕಾಸ್ಟಲ್ಲಂತೂ ಎಲ್ಲ ಕಾಸ್ಟ್, ನೀವು ಇನಿಷಿಯಲ್ ಬೈಯಿಂಗ್ ಕಾಸ್ಟ್ ಆಗಿರಲಿ, ನಿಮಗೆ ಸರ್ವಿಸ್ ಕಾಸ್ಟ್ ಆಗಿರಲಿ, ನಿಮಗೆ ರನ್ನಿಂಗ್ ಕಾಸ್ಟ್ ಆಗಿರಲಿ, ಈವನ್ ಆಕ್ಸೆಸರೀಸ್ ಕಾಸ್ಟ್. ನಾನು ಆಕ್ಸೆಸರೀಸು ಪ್ರೈಸಸ್ ಚೆಕ್ ಮಾಡ್ತಾ ಇದ್ದೆ. ಐ ಥಿಂಕ್ TVS ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಪ್ರೈಸಸ್ ತುಂಬ ಚೆನ್ನಾಗಿದೆ. ನಿಮಗೆ ದ ಹ್ಯಾಂಡ್ ಗಾರ್ಡ್ಸ್ ಇದಲ್ವ, ಅದರದ್ದು ಪ್ರೈಸ್ ಅರೌಂಡ್ 1500 1600 ಇದೆ. ಸೊ ಎಲ್ಲ ಪ್ರೈಸಸ್ ಕಮ್ಮಿಯಲ್ಲೇ ಇಟ್ಟಿದ್ದಾರೆ. ಸೊ ದಟ್ ಈಸ್ ಅ ಗುಡ್ ಜಾಬು ಫ್ರಮ್ TVS. ಸೊ ಓವರ್ ಆಲ್ ನೀವು ಪ್ರೈಸಿಂಗ್ ನನ್ನ ಪ್ರಕಾರ ನೀವು ಐ ಮೀನ್ TVS ಅವ್ರ ಸರ್ವಿಸ್ ಕಾಸ್ಟ್ ಯೂಶಲಿ ಕಮ್ಮಿ ಇರುತ್ತೆ, ಪಾರ್ಟ್ಸ್ ಕಾಸ್ಟು ಕಮ್ಮಿ ಇರುತ್ತೆ, ಆ್ಯಂಡ್ ರನ್ನಿಂಗ್ ಕಾಸ್ಟ್ ನನ್ನ ಪ್ರಕಾರ 30 to 35 ಕೊಡುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಅರ್ಬನ್ ಮಾಡಲ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಗುಡ್ ಮೈಲೇಜ್. ಸೊ ಡೋಂಟ್ ನೀಡ್ ಟು ವರಿ. ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಇಫ್ ಐ ಮೀನ್ ಕಾಸ್ಟ್ ವೈಸ್ ಅಂತೂ ಡೆಫಿನೆಟ್ಲಿ ಇಟ್ ಈಸ್ ಅ ಗುಡ್ ಬೈ ಅಂತ ಹೇಳ್ತೀನಿ RTX 300. ಎಕ್ಸ್ ಫ್ಯಾಕ್ಟರ್ ವಿಚಾರ ಮಾತಾಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನೋಡಿ, ಲೈಕ್ ದಿಸ್ ಸಸ್ಪೆನ್ಷನ್ ಟ್ರಾವೆಲು ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಟ್ರಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ನೀವು ನೋಡೋಕ್ಕೆ ಪೇಪರಲ್ಲಿ ಇಟ್ ಲುಕ್ಸ್ ಲೈಕ್ RTX ಹತ್ರ ಎಲ್ಲ ಇದೆ ಆ್ಯಂಡ್ ಬೇರೆದಲ್ಲಿ ಏನೋ ಒಂದು ಸ್ವಲ್ಪ ಆದರೂ ಮಿಸ್ಸಿಂಗ್ ಇದೆ ಅಂತ ಕಾಣುತ್ತೆ. ಬಟ್ ಇಫ್ ಯು ಆರ್ ಕನ್ಸಿಡರಿಂಗ್ ಎಕ್ಸಾಂಪಲ್ ಹಿಮಾಲಯನ್ ಕನ್ಸಿಡರ್ ಮಾಡೋದಾದ್ರೂ ಇಂಪಾರ್ಟೆಂಟ್ ಫೀಚರ್ ಲೈಕ್ ಹಿಮಾಲಯನಲ್ಲಿ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಇದೆ, ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇದೆ, ಇದೆಲ್ಲ ಮೋರ್ ಇಂಪಾರ್ಟೆಂಟ್ ಫೀಚರು ನನ್ನ ಒಪಿನಿಯನ್ಲಿ. ಸೊ ಆ ಥರ ನೋಡೋದಾದರೆ ಐ ಕೈಂಡ್ ಆಫ್ ಫೀಲ್ ದ್ಯಾಟ್ ಇಟ್ ಈಸ್ ಲಿಟಲ್ ಬಿಟ್, ನೀವು ಬರೀ ಪೇಪರಲ್ಲಿ ನೋಡಬೇಡಿ, ಓವರ್ ಆಲ್ ನೀವು ರೈಡ್ ಮಾಡಿದಾಗ ಡಸ್ ಇಟ್ ಮೇಕ್ ಅ ಡಿಫ್ರೆನ್ಸ್. ಫೀಚರ್ ಇಟ್ಕೊಳ್ಳೋದು ಒಂದು, ಫೀಚರ್ ಇಟ್ಕೊಂಡು ಅದು ಡಿಫ್ರೆನ್ಸ್ ಮಾಡುತ್ತಾ ನಿಮ್ಮ ರೈಡಲ್ಲಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟು. ಸೊ ಐ ಫೀಲ್ ದಟ್ ಎಸ್ ಸ್ವಲ್ಪ ಡಿಫ್ರೆನ್ಸ್ ಮಾಡುತ್ತೆ, ಮಾಡೋದೇ ಇಲ್ಲ ಅಂತಲ್ಲ, ಕ್ವಿಕ್ ಶಿಫ್ಟರು, ಕ್ರೂಸ್ ಕಂಟ್ರೋಲು ಡಿಫ್ರೆನ್ಸ್ ಮಾಡುತ್ತೆ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ನೈಟ್ ಆ್ಯಂಡ್ ಡೇ ಫಾರ್ ಶೋರ್. ನಿಮಗೆ ಸ್ವಲ್ಪ ಬೆಟರ್ ಫೀಲ್ ಅಂತೂ ಕೊಡುತ್ತೆ, ಬಟ್ ಐ ವುಡ್ ಸೇ ಅಷ್ಟೊಂದು ದೊಡ್ಡ ಎಕ್ಸ್ಪೆಕ್ಟರ್ ಏನಿಲ್ಲ. ಆ್ಯಂಡ್
KTM 390 ಅಡ್ವೆಂಚರ್ ಎಕ್ಸ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಅದರಲ್ಲೂ ಸಾಕಷ್ಟು ಫೀಚರ್ ಇದೆ ನಿಮಗೆ. ಕ್ರೂಸ್ ಕಂಟ್ರೋಲು, ಕ್ವಿಕ್ ಶಿಫ್ಟರು, ರೈಡಿಂಗ್ ಮೋಡ್ಸು. ಆ್ಯಕ್ಚುಲಿ ರೈಡಿಂಗ್ ಮೋಡ್ಸ್ ಇನ್ನೂ ಚೆನ್ನಾಗಿ ನೀವು ಕಸ್ಟಮೈಸ್ ಮಾಡ್ಬೋದು ಅದರಲ್ಲಿ. ಸೊ ಆಲ್ ದೋಸ್ ಥಿಂಗ್ಸ್ ಇದೆ. TFT ಡಿಸ್ಪ್ಲೇ, ಅದು ಬಾಂಡೆಡ್ TFT ಡಿಸ್ಪ್ಲೇ ಬೇರೆ ಇದೆ. ಸೊ ಎಲ್ಲ ಇದೆ ಅದರಲ್ಲೂ. ಬಟ್ ಎಲ್ಸ್ ಕೆಲವು ಫೀಚರ್ಸ್ ಇಲ್ಲ, ಲೈಕ್ TPMS ಇಲ್ಲ, ನಿಮಗೆ ಮ್ಯಾಪ್ ಫೀಚರ್ ಇಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಐ ವುಡ್ ಸೇ ನಿಟ್ ಪಿಕ್ ಫೀಚರ್ಸು ಅಷ್ಟು ದೊಡ್ಡ ಡಿಫ್ರೆನ್ಸ್ ಮಾಡಲ್ಲ. ಸೊ ಓವರ್ ಆಲ್ ತುಂಬ ಸಿಂಪಲ್ ಆಗಿ ಹೇಳೋದಾದರೆ ಕಾಸ್ಟ್ ನಿಮಗೆ ಇಂಪಾರ್ಟೆಂಟ್ ಇದೆ ಅಂದರೆ ಜಸ್ಟ್ ಗೋ ಫಾರ್ ದ TVS RTX 300. ಬಟ್ ನಿಮಗೆ ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಯು ಶುಡ್ ಚೂಸ್ ಒನ್ ಅಮಂಗ್ ದ ಹಿಮಾಲಯನ್ 450 ಆರ್ ದ KTM 390 ಅಡ್ವೆಂಚರ್ ಎಕ್ಸ್. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ನು ಅಗೇನ್ ಇದು ಫಸ್ಟ್ ಆಫ್ ಆಲ್ ಇದು ರಾಂಗ್ ಕಂಪ್ಯಾರಿಸನ್. ಇದು ಕಂಪೇರ್ ಮಾಡಬಾರ್ದು, ಬಟ್ ಜನ ಕಂಪೇರ್ ಮಾಡ್ತಾ ಇದ್ದಾರೆ ಇಸ್ ನನ್ನ ವೆಹಿಕಲ್ ಜೊತೆ, ಸ್ಕ್ರಾಮ್ಲರ್ 400X ಆ್ಯಂಡ್ ಸ್ಕ್ರಾಮ್ಲರ್ 400XC. ಫಸ್ಟ್ಲಿ ನನ್ನ ಒಪಿನಿಯನ್ಲಿ ಇಫ್ ಯುವರ್ ಪರ್ಪಸ್ ಇಸ್ ಟೂರಿಂಗು, ಇದು ಕಂಪ್ಯಾರೇಬಲ್ ವೆಹಿಕಲೇ ಅಲ್ಲ ಫಸ್ಟ್ ಆಫ್ ಆಲ್. ಸೊ ಇಫ್ ಯುವರ್ ಪರ್ಪಸ್ ಇಸ್ ಟೂರಿಂಗ್, ಜಸ್ಟ್ ಗೋ ಫಾರ್ ದ RTX 300 ಅಷ್ಟೇ, ಸಿಂಪಲು, ನೋ ಕ್ವಶನ್ ಆಸ್ಟು. ಬಟ್ ನೀವು ಸ್ಕ್ರಾಮ್ಲರ್ 400Xನ ಯಾಕೆ ತೊಗೋಬೇಕು ಅದನ್ನು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾನು ಇದರ ಮೇಲೆ ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಸ್ಕ್ರಾಮ್ಲರ್ 400X ಕಾಂಪಿಟೇಷನ್ ಬಗ್ಗೆ ಕಂಪೇರ್ ಮಾಡಬೇಕಾದ್ರೂ ನಾನು ತುಂಬ ಕ್ಲಿಯರ್ಲಿ ಹೇಳಿದೆ. ಇಫ್ ನಿಮಗೆ ಒಂದು ರೆಟ್ರೋ ಮೋಟರ್ಸೈಕಲಲ್ಲಿ ಟೂರ್ ಮಾಡೋ ಆಸೆ ಇದೆ ಅಂದರೆ ನನ್ನ ಒಪಿನಿಯನ್ಲಿ ಸ್ಕ್ರಾಮ್ಲರ್ 400X ಇಸ್ ಅ ವೆರಿ ಗುಡ್ ಆಪ್ಷನ್, ಅಷ್ಟೇ ಸಿಂಪಲ್. ಸೊ ಫಸ್ಟ್ ನಿಮ್ಮದು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ನಿಮಗೆ ರೆಟ್ರೋ ಮೋಟರ್ಸೈಕಲ್ ಬೇಕು. ಇಫ್ ರೆಟ್ರೋ ಮೋಟರ್ಸೈಕಲ್ ಈಸ್ ನಾಟ್ ಇನ್ ಯುವರ್ ಮೈಂಡು, ಐ ಥಿಂಕ್ ಇದನ್ನು ಕನ್ಸಿಡರ್ ಮಾಡೋ ಆಪ್ಷನೇ ಬೇಕಾಗಲ್ಲ. XC-ಯಲ್ಲಿ ಒಂದು ಅಡ್ವಾಂಟೇಜ್ ಇದೆ ಸ್ಕ್ರಾಮ್ಲರ್ 400XC-ಯಲ್ಲಿ, ದಿಸ್ ದಟ್ ಅದರಲ್ಲಿ ನಿಮಗೆ ಸ್ಪೋಕ್ ವೀಲ್ಸ್ ಇದೆ. ಸೊ ಸ್ಪೋಕ್ ವೀಲ್ಸ್ ಇರೋದ್ರಿಂದ ಮೇ ಬಿ ನಿಮಗೆ ಆಫ್ ರೋಡಿಂಗ್ ಸ್ವಲ್ಪ ಮೋರ್ ಕಾನ್ಫಿಡೆಂಟ್ಲಿ ಮಾಡ್ಬೋದು. ಬಟ್ ಐ ವುಡ್ ಸೇ ದಟ್ ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಬಿಕಾಸ್ ಮೆಜಾರಿಟಿ ಆಫ್ ಯು, ನನಗೂ ಗೊತ್ತು ನೀವೇನು ದೊಡ್ಡ ಹಾರಿಸ್ಕೊಂಡು ಏನು ಓಡಿಸಲ್ಲ. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋಕ್ಕೆ ಹೋಗಬೇಡಿ ಅದು ಆಫ್ ರೋಡಿಂಗ್ ಬೆಟರು, ಅದು ನೀವೇನು ಆಫ್ ರೋಡಿಂಗ್ ಮಾಡ್ತೀರಾ ನನಗೂ ಗೊತ್ತು. ಸೊ ಇಫ್ ಯು ಹ್ಯಾವ್ ವಾಂಟೆಡ್ ಆನ್ ಆಫ್ ರೋಡಿಂಗು, ನೀವು ಆಫ್ ರೋಡರೇ ತೊಗೋತೀರಾ, ವೈ ವುಡ್ ಯು ಪರ್ಚೇಸ್ ದಿಸ್ ಎನಿವೆ. ಸೊ ನನ್ನ ಒಪಿನಿಯನಲ್ಲಿ ಫಾರ್ ಮೆಜಾರಿಟಿ ಆಫ್ ದ ಪೀಪಲ್ RTX 300 ವುಡ್ ಬಿ ಅ ಬೆಟರ್ ಆಪ್ಷನ್ ಇಫ್ ಯು ಆರ್ ಪರ್ಚೇಸಿಂಗ್ ಇಟ್ ಫಾರ್ ದ ಪರ್ಪಸ್ ಆಫ್ ಟೂರಿಂಗು. ಬಟ್ ದ ಸ್ಕ್ರಾಮ್ಲರ್ 400X ಯಾವಾಗ ಒಂದು ಆಪ್ಷನ್ ಆಗುತ್ತೆ ಅಂದರೆ ನೀವೊಂದು ರೆಟ್ರೋ ಮೋಟರ್ಸೈಕಲೇ ತೊಗೋಬೇಕಂದ್ರೆ ಆವಾಗಲೇ X or XC, ಆವಾಗ ನಿಮಗೆ ಅದನ್ನು ಚೂಸ್ ಮಾಡಿ. ಅದನ್ನು ಐ ನೋ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಜಾಸ್ತಿ ಆಪ್ಷನ್ ಇರಲಿಲ್ಲ, ಅದಕ್ಕೆ ಸ್ಕ್ರಾಮ್ಲರ್ 400Xನ ಆಲ್ಸೋ ಟೂರಿಂಗ್ ಆಪ್ಷನಾಗಿ ಕನ್ಸಿಡರ್ ಮಾಡ್ತಾಯಿದ್ರು. ಬಟ್ ಇವಾಗ ನಿಮಗೆ ತುಂಬ ಆಪ್ಷನ್ಸ್, ಇನ್ನು ಫ್ಯೂಚರಲ್ಲಿ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ ನಿಮಗೆ, ಇನ್ನು ಟ್ವಿನ್ ಸಿಲಿಂಡರ್ದು ಗಾಡಿಗಳು ಬರೋದಿದೆ. ಸೊ ನನ್ನ ಒಪಿನಿಯನ್ಲಿ ನಾವು ಯು ಡೋಂಟ್ ನೀಡ್ ಟು ಕನ್ಸಿಡರ್ ಸ್ಕ್ರಾಮ್ಲರ್ 400X ಫಾರ್ ಟೂರಿಂಗ್. ಅದನ್ನು ಒಂದು ಎಕ್ಸ್ಕ್ಲೂಸಿವ್ ನಿಶ್ ಪರ್ಚೇಸ್ ಮಾಡಿ ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಆ್ಯಸ್ ಅ ರೆಟ್ರೋ ಮೋಟರ್ಸೈಕಲ್. ಇವಾಗ ರಿಯಲ್ ಕಾಂಪಿಟೇಷನ್ ಬಗ್ಗೆ ಮಾತಾಡೋಣ. ಬಿಕಾಸ್ ನನ್ನ ಒಪಿನಿಯನ್ ಇಷ್ಟು ನಾನು ಕಾಂಪಿಟೇಷನ್ ಮಾತಾಡಿದೆ ನೋಡಿ, ಇದು ಐ ಥಿಂಕ್ ಇದನ್ನು ಕಂಪೇರೇಬಲ್ ಇಲ್ಲ ಲೈಕ್ ಸ್ಕ್ರಾಮ್ಲರ್ 400X. ಇನ್ನೊಂದು ಐ ಥಿಂಕ್ ಸ್ವಲ್ಪ ಲೆವೆಲ್ ಅಬೋನೇ ಇದೆ ಲೈಕ್ ಹಿಮಾಲಯನ್ ಆ್ಯಂಡ್ KTM. ಇವಾಗ ನಾವು ರಿಯಲ್ ಕಾಂಪಿಟೇಟರ್ಸ್ನ ಕಂಪೇರ್ ಮಾಡ್ತೀವಿ. ಸೊ ಫಸ್ಟ್ ಐ ವುಡ್ ಸೇ ದ ಪ್ರೈಸ್ ರೇಂಜ್ 2 to 3 lakhs ಇರುವಂಥ ಪ್ರೈಸ್ ರೇಂಜಲ್ಲಿ ಕಾಂಪಿಟೇಷನ್ ಬಂದುಬಿಟ್ಟು ಇಸ್ ದ Gedzi ಅಡ್ವೆಂಚರ್. ಸೊ ಈ ಮೋಟರ್ಸೈಕಲ್ ಜೊತೆ ಕಂಪೇರ್ ಮಾಡೋದಾದರೆ ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಫಾರ್ ಟೂರಿಂಗು, ಕ್ಲಿಯರ್ಲಿ ನಾನು ಹೇಳ್ಬೋದು ದ್ಯಾಟ್ ಯು ಶುಡ್ ಗೋ ಫಾರ್ ದ RTX 300. ಬಿಕಾಸ್ ನೀವೇನೋ ಬೇರೆ ಏನೋ ಕಂಪೇರ್ ಮಾಡಬೇಕಾಗಿಲ್ಲ, ಇದ್ರಲ್ಲಿ ಫೀಚರ್ ಜಾಸ್ತಿ ಇದೆ ಅದಿದೆ, ಏನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ Gedzi ಅಡ್ವೆಂಚರಲ್ಲಿ ಟ್ಯೂಬ್ ಟೈರ್ ಬರ್ತಾ ಇದೆ ಅಷ್ಟೇ. ದಟ್ ಈಸ್ ದ ಎನಫ್ ಫಾರ್ ಮೀ ದ್ಯಾಟ್ ಟು ಕನ್ಸಿಡರ್ ದ RTX 300 ಅಷ್ಟೇ, ಬೇರೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಅಡ್ವೆಂಚರ್ ಟೂರಿಂಗ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ ಐ ವುಡ್ ಸೇ technically I still feel that the Gedzi adventure is a better option because ನೀವು in case I would say what if scenario ನೀವು ನೋಡೋದಾದರೆ, in case ನೀವು ಹಾರ್ಡ್ಕೋರ್ ಆಫ್ ರೋಡಿಂಗ್ ಮಾಡೋ ಸಿನಾರಿಯೋ ಬಂದರೆ ನೀವು Gedzi ಅಡ್ವೆಂಚರಲ್ಲಿ ಮೋರ್ ಕಾನ್ಫಿಡೆಂಟ್ಲಿ ಮಾಡ್ತೀರಾ. ಬಿಕಾಸ್ ಅದರಲ್ಲಿ ರಿಮ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಬಿಕಾಸ್ ಸ್ಪೋಕ್ ವೀಲ್ಸ್ ಇದೆ. ಆ್ಯಂಡ್ ಆಲ್ಸೋ 2117 ಆಲ್ಸೋ ಆ್ಯಡ್ಸ್ ಟು ದಟ್ ಲೈಕ್ ನಿಮ್ಗೊಂದು ಅಡ್ವಾಂಟೇಜ್ ಮಾಡುತ್ತೆ ನಿಮಗೆ 2117 ವೀಲ್ ಕಾಂಬಿನೇಷನ್ನು. ಸೊ ಅಲ್ಲಿ ನಂಗೆ ಅನಿಸುತ್ತೆ ನೀವು ಅಡ್ವೆಂಚರ್ ಟೂರಿಂಗ್ ಯಾವ ಲೆವೆಲಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅದನ್ನು ಕನ್ಸಿಡರ್ ಮಾಡಿ ಅಡ್ವೆಂಚರ್ ಟೂರಿಂಗ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ. ಬಟ್ ಫಾರ್ 90% ಆಫ್ ಯುವರ್ ಪೀಪಲು ನನ್ನ ಪ್ರಕಾರ RTX 300 ಬೆಟರ್ ಆಪ್ಷನ್. ಬಿಕಾಸ್ ನಿಮಗೆ ಗೊತ್ತು ಫೀಚರ್ ಇದೆ, ಅದಿದೆ, ಇದಿದೆ. ಆ್ಯಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಇಸ್ ದಟ್ RTX 300 ರೈಟ್ ರಿವ್ಯೂಲಿ ಹೇಳೋದೊಂದು ಮರ್ತೋಯ್ತು, ಈ ಸೈಡ್ ಇದು ಆಫ್ ರೋಡಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಯು ಕ್ಯಾನ್ ಡೂ ಡೀಸೆಂಟ್ ಅಮೌಂಟ್ ಆಫ್ ಆಫ್ ರೋಡಿಂಗ್, ಒಳ್ಳೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಕನ್ಸಿಡರ್ RTX 300 ಈವನ್ ಫಾರ್ ಅಡ್ವೆಂಚರ್ ಟೂರಿಂಗ್ ಆಲ್ಸೋ. ನಿಮ್ದು ಅಡ್ವೆಂಚರ್ ಟೂರಿಂಗ್ಗೆ ನೀವು ಸ್ವಲ್ಪ ಹಾರ್ಡ್ ಕೋರ್ ಹೋಗ್ತೀರಾ ಅಂದರೆ ಮಾತ್ರ ನೀವು ದಿ Gedzi ಅಡ್ವೆಂಚರ್ನ ನೀವು ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಂಪಿಟೇಷನಲ್ಲಿ ಬರುತ್ತೆ ಈಸ್ ದ ಸ್ಕ್ರಾಮ್ 440. ಸ್ಕ್ರಾಮ್ 440 ಒಂದು ಇಂಟ್ರೆಸ್ಟಿಂಗ್ ಕಾಂಪಿಟೇಷನು. ನಿಮ್ಗೆ ಅನ್ಸ್ಬೋದು ದಟ್ ಏನು ಕಾಂಪಿಟೇಷನೇ ಇಲ್ಲ ಅಲ್ವಾ, ಅದರಲ್ಲಿ ಫೀಚರ್ ಅಂತೂ ನಿಮಗೆ RTXಲ್ಲಿ ಅಷ್ಟೊಂದು ಬರ್ತಾ ಇದೆ, ಇದನ್ನೇನು ಕಂಪೇರ್ ಮಾಡೋದು ಏನಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪ್ರೈಸಿಂಗ್, ಐ ನೋ ಪ್ರೈಸಿಂಗ್ ಈಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಫ್ಯಾಕ್ಟರು ಇಲ್ಲಿ. ಆ್ಯಂಡ್ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡಿದ್ದಾರೆ. ಬಿಕಾಸ್ ಒಂದು ದೊಡ್ಡ ಆಪೋಸಿಷನ್, ಒಂದು ಯೂನಿಟಿ ಆಫ್ ಆಪೋಸಿಷನ್ ಈಸ್ ಅಗೇನ್ಸ್ಟ್ ರಾಯಲ್ ಎನ್ಫೀಲ್ಡ್ ಇವಾಗ. ಬಿಕಾಸ್ ಬೇರೆಯವರು ಯಾರು ಪ್ರೈಸ್ ಚೇಂಜ್ ಮಾಡಿಲ್ಲ ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಅವರು ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಡೋಂಟ್ ವರಿ. ಬಟ್ ಎಸ್ ಪ್ರೈಸಿಂಗ್ ಒಂದು ಫ್ಯಾಕ್ಟರ್ ಆಗುತ್ತೆ, ಆವಾಗ ನಿಮ್ಗೆ ಆಬ್ವಿಯಸ್ಲಿ RTX ವುಡ್ ಬಿ ಅ ಬೆಟರ್ ಆಪ್ಷನ್. ಬಟ್
ನೀವು ದ ಸ್ಕ್ರಾಮ್ 440 ಇಸ್ ಅ ಗುಡ್ ವೆಹಿಕಲ್ ಅಂತಲೇ ಹೇಳ್ತೀನಿ ನಾನು. ಸ್ಟಿಲ್ ಈವನ್ ದೋ ಅದರಲ್ಲಿ ಫೀಚರ್ಸ್ ಕಮ್ಮಿ ಇದ್ರೂ ಆ್ಯಂಡ್ ಇಟ್ ಹ್ಯಾಸ್ ಸಮ್ ಫೀಚರ್ಸು ವಿಚ್ ಮೈಟ್ ಮೇಕ್ ಅ ಡಿಫರೆನ್ಸ್ ಆಲ್ಸೋ. ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಇದರಲ್ಲಿ ಟಾರ್ಕ್ ಸ್ವಲ್ಪ ಜಾಸ್ತಿ ಇದೆ ಸ್ಕ್ರಾಮ್ 440ಲಿ, ಆ್ಯಂಡ್ ಅದು ಡೆಫಿನೆಟ್ಲಿ ನಿಮಗೆ ಡಿಫರೆನ್ಸ್ ಮಾಡುತ್ತೆ. ಟಾರ್ಕ್ ದೊಡ್ಡ ಡಿಫರೆನ್ಸ್ ಮಾಡುತ್ತೆ, ಎಸ್ಪೆಷಲಿ ನಿಮಗೆ ಹಿಲ್ ರೈಡಿಂಗಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗೂ ನೀವು ಒಂದು ಡಿಫಿಕಲ್ಟ್ ಸಿನಾರಿಯೋಯಿಂದ ಆಫ್ ರೋಡಲ್ಲಿ ನೀವು ಎಸ್ಕೇಪ್ ಮಾಡಬೇಕಂದ್ರೂ ಇದ್ರದ್ದು ನಾಟ್ ಜಸ್ಟ್ ದ ಟಾರ್ಕು, ಆಲ್ಸೋ ದ ಪವರ್ ಡೆಲಿವರಿ ಯಾವ ಥರ ನಿಮಗೆ ಟ್ಯೂನ್ ಮಾಡಿದ್ದಾರೆ. ಇಟ್ಸ್ ಕೈಂಡ್ ಆಫ್ ಲೋ ಎಂಡಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಆ್ಯಂಡ್ ಮಿಡ್ ರೇಂಜಲ್ಲಿ ಒಳ್ಳೆ ನಿಮಗೆ ದಟ್ ವೇ ದ ಪವರ್ ಡೆಲಿವರ್ ಮಾಡುತ್ತೆ, ತುಂಬ ಸ್ಮೂತಾಗಿ ಡೆಲಿವರ್ ಮಾಡೋದ್ರಿಂದ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಇನ್ ಡಿಫಿಕಲ್ಟ್ ಆಫ್ ರೋಡ್ ಸಿನಾರಿಯೋ ಬಿಕಾಸ್ ಆಫ್ ದ ಪವರ್ ಡೆಲಿವರಿ. RTX ಅಲ್ಲಿ ಇಂಜಿನ್ ಚೆನ್ನಾಗಿದೆ, ಇಟ್ಸ್ ಓಕೆ ಲೈಕ್ ಇಟ್ಸ್ ಅನ್ ಸಿಮಿಲರ್ ಇಂಜಿನ್. ನಿಮ್ಗೆ ಎಷ್ಟೊಂದು ಇಂಜಿನ್ಸ್ ಅದೇ ಥರ ನೋಡ್ತೀರಾ, ಸೊ ಅದೇ ಥರ ಇಂಜಿನ್ ಇದೆ. ಬಟ್ ಐ ಕೈಂಡ್ ಆಫ್ ಫೀಲ್ ದಟ್ ಇಟ್ ಈಸ್ ಅನ್ ಅಡ್ವಾಂಟೇಜ್ ಇನ್ ಅ ವೇ ಅಂತ ಅನ್ಕೋತೀನಿ. ಪವರ್ ಡೆಲಿವರಿ ಯಾವ ಥರ ಇದೆ ಆ್ಯಂಡ್ ಟಾರ್ಕ್ ಜಾಸ್ತಿ ಇದೆ ಬೇಸಿಕಲಿ ಆ ಸ್ಕ್ರಾಮಲ್ಲಿ, ಸೊ ಅದೊಂದು ಅಡ್ವಾಂಟೇಜ್ ಆಗ್ಬೋದು ಸ್ಕ್ರಾಮ್ಗೆ. ಆ್ಯಂಡ್ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಕೆಲವ್ರಿಗೆ ಐ ನೋ ದಟ್ ಫೀಚರ್ಸ್ ಫುಲ್ ಇರಬೇಕು, ಬಟ್ ಕೆಲವ್ರಿಗೆ ತುಂಬ ಸಿಂಪಲ್ ಆಗಿ ಫೀಚರ್ ಇದ್ದರೂ ಸಾಕು. ಆ್ಯಂಡ್ ನನಗೆ ಸ್ಕ್ರಾಮ್ 440ಯಲ್ಲಿ ಫೀಚರ್ ಜಾಸ್ತಿ ಇಲ್ಲ, ಬಟ್ ಬೇಕಾದಷ್ಟು ಫೀಚರ್ ಇದೆ ನಿಮಗೆ. ಲೈಕ್ ಸ್ವಿಚೇಬಲ್ ABS ಇದೆ ನಿಮಗೆ, ಅದರಲ್ಲಿ ಒಳ್ಳೆ ಟ್ಯಾಂಕ್ ಕೆಪಾಸಿಟಿ ಇದೆ ನಿಮಗೆ, 15 ಲೀಟರ್ ಟ್ಯಾಂಕ್ ಇದೆ, ಇಲ್ಲಿ 12.5 ಲೀಟರ್ ಟ್ಯಾಂಕ್ ಇದೆ. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟ್ ಆ್ಯಂಡ್ ಎವ್ರಿಥಿಂಗ್ ಚೆನ್ನಾಗಿದೆ. ಒಂದು ಫ್ಯಾಕ್ಟರ್ ಐ ವುಡ್ ಸೇ ಮಿಸ್ ಮಾಡ್ತಾ ಇರೋದು ಇಸ್ ದಟ್ ಅದರಲ್ಲಿ ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ಅದೊಂದು ಸ್ಕ್ರಾಮ್ಲರು. ಬಟ್ ಅದು ಚೆನ್ನಾಗಿದೆ ಐ ವುಡ್ ಸೇ. ಜಸ್ಟ್ ಪ್ರೈಸ್ ನೋಡಿಕೊಂಡು ನೀವು ಅಗೇನ್ ವ್ಯಾಲ್ಯೂ ಫಾರ್ ಮನಿ, ವ್ಯಾಲ್ಯೂನ ಪ್ರೈಸ್ಗೆ ಈಕ್ವೇಟ್ ಮಾಡ್ಕೊಂಡು ನೀವು ಬೈ ಮಾಡಿದ್ರೆ ಸ್ವಲ್ಪ ನೀವು ಮಿಸ್ಟೇಕ್ ಮಾಡ್ಬೋದು. ಎರಡು ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಇಟ್ಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ನೋಡ್ದಂಗೆ, ಬಟ್ ಎಸ್ ನೀವು ಜಸ್ಟ್ ಬ್ಲೈಂಡ್ ಕಂಪ್ಯಾರಿಸನ್ ಮಾಡೋದಾದರೆ ಎಸ್ RTX 300 ವುಡ್ ಬಿ ಅ ವಿನರು. ಆ್ಯಂಡ್ ಐ ವುಡ್ ಸೇ ಮೆಜಾರಿಟಿ ಆಫ್ ದ ಪೀಪಲ್ಗೆ RTX 300 ಇಷ್ಟ ಆಗುತ್ತೆ, ಬಟ್ ಮೇ ಬಿ ಸಮ್ ಪೀಪಲ್ಗೆ ಸ್ಕ್ರಾಮ್ 440 ಇಷ್ಟ ಆಗ್ಬೋದು. ಅದನ್ನು ನಾನು ಹೇಳೋಣ ಅಂತ ಇದ್ದೆ. ಸೊ ನೆಕ್ಸ್ಟ್ ಐ ವುಡ್ ಸೇ ಕಂಪ್ಯಾರಿಸನ್ ವುಡ್ ಬಿ ವಿತ್ ದ ಬಿಗ್ಗೆಸ್ಟ್ ಕಾಂಪಿಟೇಟರ್ ಇದಕ್ಕೆ, ದಟ್ ಈಸ್ ಬೇಸಿಕಲಿ ದ KTM 250 ಅಡ್ವೆಂಚರು. ಸೊ 390 ಸೀರೀಸ್ ಆಲ್ರೆಡಿ ಹೇಳಿದೆ. 250 ಅಡ್ವೆಂಚರ್ನ ಕಂಪೇರ್ ಮಾಡೋದಾದರೆ ಅಗೇನ್ ನನ್ನ ಪ್ರಕಾರ RTXಗೆ ಒಂದು ಪ್ರಾಪರ್ ಕಂಪ್ಯಾರಿಸನ್ ಅಂದರೆ ಈಸ್ ಗೋಯಿಂಗ್ ಟು ಬಿ ವಿತ್ 250 ಅಡ್ವೆಂಚರ್ ಓನ್ಲಿ. ಸೊ ಅಲ್ಲಿ ನಂಗೆ ಅನಿಸುತ್ತೆ ಮೋರ್ ಆರ್ ಲೆಸ್ ಸೇಮೇ ಇದೆ ನನ್ನ ಒಪಿನಿಯನ್ಲಿ. ಬಟ್ ನನಗೆ RTXನ ವಿನ್ನರ್ ಆಗಿ ಏನಕ್ಕೆ ಡಿಕ್ಲೇರ್ ಮಾಡ್ತೀನಿ ಅಂದರೆ ಮೇನ್ಲಿ ದಟ್ ಎಕ್ಸ್ ಫ್ಯಾಕ್ಟರ್ ಇದೆ ನೋಡಿ, ಎಕ್ಸ್ ಫ್ಯಾಕ್ಟರಲ್ಲಿ ಡಿಫ್ರೆನ್ಸ್ ನಾನು ನೋಡ್ತಾ ಇರೋದು. ಆ್ಯಂಡ್ ಕಾಸ್ಟ್ ಆಬ್ವಿಯಸ್ಲಿ KTM 250 ಅಡ್ವೆಂಚರಲ್ಲಿ ನಿಮಗೆ ಜಾಸ್ತಿ ಇದೆ. ಸೊ ಅದರಿಂದ ಡೆಫಿನೆಟ್ಲಿ ಯು ಶುಡ್ ಗೋ ಫಾರ್ ದ RTX 300, ಪ್ಲಸ್ ನಿಮಗೆ ಅಷ್ಟೊಂದು ಫೀಚರ್ ಸಿಗ್ತಾ ಇದೆ. ಸೊ ಅದೇ ಮೇನ್ ರೀಸನ್ ಆಗುತ್ತೆ ನಿಮಗೆ ಟು ಬೈ ದ RTX 300 ಓವರ್ ದ KTM ಅಡ್ವೆಂಚರ್ 250, ಬಿಕಾಸ್ ಆಬ್ವಿಯಸ್ಲಿ ಅದರಲ್ಲಿ ಫೀಚರ್ ಕಮ್ಮಿ ಇದೆ, ಪವರ್ ಕಮ್ಮಿ ಇದೆ, ಆ್ಯಂಡ್ ಆಬ್ವಿಯಸ್ಲಿ ಪ್ರೈಸು ಅದು ಜಾಸ್ತಿ ಇದೆ. ಸೊ ದ್ಯಾಟ್ ಈಸ್ ಅ ಥಿಂಗ್. ಬಟ್ ಸ್ಟಿಲ್ ನೀವು ಟೆಸ್ಟ್ ಟ್ರೈ ಮಾಡಿ ನೋಡಿ, ಕೆಲವರಿಗೆ KTM ಇಷ್ಟ ಆಗ್ಬೋದು. ಬಿಕಾಸ್ KTMದು ನನಗೆ ಐ ವುಡ್ ಸೇ ನಾನು ರೈಡ್ ಮಾಡಿದ್ದೀನಿ. ದ 250 ನನಗೆ ಆ್ಯಕ್ಚುಲಿ ಇಂಜಿನ್ ಇಷ್ಟ ಆಯಿತು ನಿಜ ಹೇಳಬೇಕಂದ್ರೆ, ಆ್ಯಂಡ್ ಫೀಲು ಚೆನ್ನಾಗಿದೆ ನಿಮಗೆ ಅದು ರೈಡ್ ಮಾಡಬೇಕಾದ್ರೆ. ಸೊ ಯು ಮೈಟ್ ಲೈಕ್ KTM 250 ಆಲ್ಸೋ ಟು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು, ಐ ಮೀನ್ ಎನಿ ವೆಹಿಕಲ್ ನೀವು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಡಿಸೈಡ್ ಮಾಡಬೇಕು. ಬಟ್ ನನಗೆ ಐ ವುಡ್ ಸೇ ಇಟ್ಸ್ ನಾಟ್ ಅ ಬ್ಯಾಡ್ ವೆಹಿಕಲ್. ಜಸ್ಟ್ ಬಿಕಾಸ್ ಇದರಲ್ಲಿ ಫೀಚರ್ ಜಾಸ್ತಿ ಇದೆ ಅಂತ ನೀವು ಅದನ್ನು ತೊಗೋಬೇಕಂತ ಇದ್ದೀರಾ ಅಂದರೆ ಇಟ್ಸ್ ನಾಟ್ ದ ರೈಟ್ ಡಿಸಿಷನ್ ಅಂತ ಹೇಳ್ತೀನಿ. ಟೆಸ್ಟ್ ಟ್ರೈ ಮಾಡ್ಬಿಟ್ಟು ನೋಡಿ, ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ನೋಡಿ. ಬಟ್ ಐ ಥಿಂಕ್ ನನಗೆ ಐ ಕೈಂಡ್ ಆಫ್ ಫೀಲ್ ದಟ್ RTX ಹತ್ರ ಅಡ್ವಾಂಟೇಜ್ ಜಾಸ್ತಿ ಇದೆ. ಈವನ್ ಇನ್ ಟರ್ಮ್ಸ್ ಆಫ್ ಸಸ್ಪೆನ್ಷನ್ ಆಲ್ಸೋ ನನಗೆ ಅನಿಸುತ್ತೆ ದಟ್ RTX ಸಸ್ಪೆನ್ಷನ್ ವಿಲ್ ಬಿ ಬೆಟರ್ ದೆನ್ KTM 250 ಸಸ್ಪೆನ್ಷನ್ ಅಂತ ನಂಗೆ ಅನ್ನಿಸ್ತಾ ಇದೆ ಇನ್ ಅ ವೇ. ಬಿಕಾಸ್ KTM 250 ಲಾಂಗ್ ಟ್ರಾವೆಲ್ ಇದೆ, ಬಟ್ ಸಸ್ಪೆನ್ಷನ್ ಓವರ್ ಆಲ್ ದ ಕಂಫರ್ಟ್ ದ ಸೆಟಪ್ ಬಂದ್ಬಿಟ್ಟು RTX ಬೆಟರ್ ಇರುತ್ತೆ ಅಂತ ಅನಿಸ್ತಾ ಇದೆ. ಸೊ ಇನ್ ಅ ವೇ ಐ ವುಡ್ ಸೇ ಐ ವಿಲ್ ಗೋ ಫಾರ್ ದ RTX 300 ಇನ್ ದೀಸ್ ಟು. ಬಟ್ ಕಂಪ್ಯಾರೇಬಲ್ ತುಂಬ ಇದೆ. ಸೊ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ನೋಡಿ, ಬಿಕಾಸ್ ಆಲ್ಮೋಸ್ಟ್ ಸಿಮಿಲರ್ ಕೈಂಡ್ ಆಫ್ ವೆಹಿಕಲ್ ಇದೆ ಎರಡು. ಬಿಕಾಸ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ನು ಪರ್ಫಾರ್ಮೆನ್ಸು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ವೆರಿ ಮಚ್ ಕಂಪ್ಯಾರೇಬಲ್ ಆಗಿದೆ. ಸೊ ನೆಕ್ಸ್ಟ್ ಕಂಪ್ಯಾರಿಸನ್ ಬರೋಣ. ನೆಕ್ಸ್ಟ್ ಪ್ರೀಮಿಯಂ ಗಾಡಿ ವಿಚ್ ಎವ್ರಿ ಒನ್ ಈಸ್ ಕೈಂಡ್ ಆಫ್ ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಇದನ್ನು ಕಂಪೇರ್ ಮಾಡೋ ಥರನೇ ಇಲ್ಲ. ಆ್ಯಂಡ್ ನಂದು ಫಸ್ಟ್ ಇಂಪ್ರೆಷನಲ್ಲೂ ಈ ಗಾಡಿನ ಆಡ್ಕೊಂಡಿದೆ. ದಟ್ ಈಸ್ ಬೇಸಿಕಲಿ ದ V-Storm 250. V-Storm 250 ಆನ್ ಅ ಸೀರಿಯಸ್ ನೋಟ್ ನಿಜ ಹೇಳಬೇಕಂದ್ರೆ ಅದು ಒಳ್ಳೆ ವೆಹಿಕಲ್. ಐ ಮೀನ್ ಇಫ್ ಯು ಆರ್ ಓನಿಂಗ್ V-Storm 250 ಇದನ್ನು ಸೆಲ್ ಮಾಡಿಬಿಟ್ಟು ನೀವು RTX 300 ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಅ ಗುಡ್ ವೆಹಿಕಲ್. ಬಟ್ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ನೆಗೆಟಿವ್ಲಿ ಎಲ್ಲ ಒಂಥರ ಕಾಮಿಡಿ ಮಾಡ್ಕೊಂಡು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ನೀವು ಮಾರ್ಕೆಟಲ್ಲಿ ಆಪ್ಷನ್ ನೋಡ್ತಾ ಇದ್ದೀರಾ, ಲೈಕ್ ನೀವು ನ್ಯೂಲಿ ಪರ್ಚೇಸ್ ಮಾಡೋ ಪ್ಲಾನ್ ಇದೆ ಅಂದರೆ ಐ ಡೋಂಟ್ ಸಿ ಎನಿ ರೀಸನ್ ಟು ಪರ್ಚೇಸ್ ದ V-Storm 250 ಅಷ್ಟೇ. ಬಿಕಾಸ್ ಎಸ್ ಇಂಜಿನ್ ಚೆನ್ನಾಗಿದೆ, ಎವ್ರಿ ಒನ್ ಅಪ್ರಿಷಿಯೇಟ್ ಇಂಜಿನ್ ಚೆನ್ನಾಗಿದೆ, ರಿಲಯಬಲ್ ಇಂಜಿನ್ ವಿಚ್ ಇಸ್ ಟ್ರೂ. ಆ್ಯಂಡ್ ಆಲ್ಸೋ ದ ಮೈಲೇಜ್ ತುಂಬ ಚೆನ್ನಾಗಿ ಕೊಡುತ್ತೆ V-Storm 250. ಸೊ ಅದು ಒಳ್ಳೆ ಫ್ಯಾಕ್ಟರೇ, ನಾನು ಒಪ್ಕೋತೀನಿ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ. ನಿಜ ಹೇಳಬೇಕಂದ್ರೆ ನಾನು V-Storm 250ನ ಮೋರ್ ಪ್ರಿಫರ್ ಮಾಡಿದೆ ಓವರ್ ದ ಸ್ಕ್ರಾಮ್ 440 ಬಿಕಾಸ್ ಆಫ್ ದ ಐ ವುಡ್ ಸೇ ನೀವು ಲಾಂಗ್ ಟೂರಿಂಗು ಮಾಡ್ಬೋದು ಎವ್ರಿಥಿಂಗು. ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ನೀವು ಮಾರ್ಕೆಟಲ್ಲಿ ಆಪ್ಷನ್ ಏನಿದೆ ಅದ್ರ ಮೇಲೆ ನೀವು ಬೈ ಮಾಡೋದು. ಸೊ ಅಲ್ಲಿ ನಂಗೆ
ಅನಿಸ್ತಾ ಇದೆ ದ್ಯಾಟ್ ಇಟ್ ಈಸ್ ನಾಟ್ ಗಿವಿಂಗ್ ಎನಿಥಿಂಗ್ ಎಕ್ಸ್ಟ್ರಾ. ಸಿ ಅಟ್ಲೀಸ್ಟ್ ಕ್ರ್ಯಾಮ್ 440 ನಿಮಗೆ ಒಳ್ಳೆ ಟಾರ್ಕ್ ಕೊಡುತ್ತೆ ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಮೋಟರ್ ಸೈಕಲ್ ಅದು. ಇಟ್ಸ್ ನಾಟ್ ವೆರಿ ಸಿಮಿಲರ್ ಲೈಕ್ ಸಿಮಿಲರ್ ಮೋಟರ್ ಸೈಕಲ್ ಅಲ್ಲ, RTX ಥರನೇ ಸಿಮಿಲರ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ಇಲ್ಲಿ ಐ ಡೋಂಟ್ ಸಿ ಮಚ್ ಡಿಫ್ರೆನ್ಸ್ ವಿತ್ ದಿಸ್ ಆ್ಯಂಡ್ RTX. ಆ್ಯಂಡ್ ಅದರಲ್ಲಿ ನನಗೆ ದ ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬ ಕಮ್ಮಿ ಇದೆ, ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿಲ್ಲ, ಏನು ಅಪ್ಡೇಟ್ ಇಲ್ಲ ಅದರಲ್ಲಿ. ಫಸ್ಟ್ ಆಫ್ ಆಲ್ ನಿಮಗೆ LED ಇಂಡಿಕೇಟರ್ ಇಲ್ಲ, ಅದನ್ನು ನೋಡ್ಬಿಟ್ಟೆ ನಾನು ಹೇಳ್ಬೋದು ಅದರಲ್ಲಿ ತೊಗೋಬೇಡಿ ಅಂತ. ಆ್ಯಂಡ್ ಡ್ಯಾಶ್ ಅಂತೂ ಡಬ್ಬಾ ಥರ ಇದೆ. ಸೊ ಇಷ್ಟೊಂದು ನಿಮಗೆ ನೆಗೆಟಿವ್ ಆಸ್ಪೆಕ್ಟ್ ಇರಬೇಕಾದ್ರೆ ನನ್ನ ಪ್ರಕಾರ ಇಟ್ಸ್ ಅ ಬ್ಲೈಂಡ್ ರೆಕಮೆಂಡೇಷನ್ ನನ್ನ ಒಪಿನಿಯನ್ಲಿ ಟು ಗೋ ಫಾರ್ RTX 300. ಸೊ ಒನ್ಲಿ ಫ್ಯಾಕ್ಟರ್ ನೀವು ಇದನ್ನು Wisdom 250 ಏನಕ್ಕೆ ತೊಗೋತೀರಾ ಅಂದರೆ ನಾನು ಆಲ್ರೆಡಿ ಹೇಳಿದೆ ನೋಡಿ ಸ್ಟಾರ್ಟಿಂಗಲ್ಲಿ, ನಿಮಗೆ ಸ್ವಲ್ಪ ಡೌಟ್ ಇದೆ ಬೇಸಿಕಲಿ RTX ಇಂಜಿನ್ನು ಯಾವ ಥರ ವರ್ಕೌಟ್ ಆಗುತ್ತೆ, ಮೇ ಬಿ ಇಶ್ಯೂಸ್ ಬರ್ಬೋದು. ನಂಗೆ ಇಶ್ಯೂಸ್ ಎಲ್ಲ ಬೇಡ ಗುರು, ನಂಗೆ ಆರಾಮಾಗಿ ಒಂದು ಕಂಫರ್ಟೇಬಲಿ ನೆಮ್ಮದಿಯಿಂದ ನಾನು ಗಾಡಿ ಓಡಿಸ್ಬೇಕು, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಐ ಥಿಂಕ್ Wisdomನ ತೊಗೋಬೋದು. ಬಟ್ ನಾನಾಗಿದ್ದರೆ ಆನೆಸ್ಟ್ಲಿ ಇಫ್ ಯು ಆಸ್ಕ್ ಮೀ, ಈ ಎರಡರಲ್ಲಿ ನಾನು ತೊಗೋಬೇಕಂದ್ರೆ ನಾನೊಂದು ರಿಸ್ಕ್ ತೊಗೋತಾ ಇದೆ, ಏನು ನೋಡೋಣ RTX ತೊಗೊಬಿಟ್ಟು ಏನಾಗುತ್ತೆ ನೋಡೋಣ ಅಂತ ನಾನು ತೊಗೋತಾ ಇದೆ ಅಷ್ಟೇ. ಬಿಕಾಸ್ ನನಗೆ ನಿಜ ಹೇಳ್ತಾ ಇದ್ದೀನಿ, Wisdom ನಿಜವಾಗ್ಲೂ ಸ್ಪೆಸಿಫಿಕೇಷನ್ ವಿಚಾರದಲ್ಲಿ ವಾಟ್ ಇಟ್ ಈಸ್ ಆಫರಿಂಗು ನಂಗೆ ನಿಜವಾಗ್ಲೂ ಇಂಟ್ರೆಸ್ಟೇ ಇಲ್ಲ ಅದ್ರ ಮೇಲೆ. ಐ ವಿಶ್ Wisdom ಅವರು ಇಂಪ್ರೂವ್ ಮಾಡಬೇಕು. ಬಿಕಾಸ್ ಅದರ್ವೈಸ್ ಐ ಕ್ಯಾನಾಟ್ ಸಜೆಸ್ಟ್ ದಿಸ್ ವೆಹಿಕಲ್. ನಿಜ ಹೇಳ್ತಾ ಇದ್ದೀನಿ, ಇಟ್ ಈಸ್ ಫಾರ್ ಬೆಟರ್ ದ್ಯಾನ್ Wisdom RTX 300. ಎನಿವೆ ಲಾಸ್ಟ್ ಬಂದುಬಿಡೋಣ ಕಂಪ್ಯಾರಿಸನಲ್ಲಿ, ತುಂಬ ಲಾಂಗ್ ವಿಡಿಯೋ ಆಯಿತು. ಎಸ್, ಒನ್ ಮೋರ್ ವೆಹಿಕಲ್ ಇದೆ, ದ್ಯಾಟ್ ಈಸ್ ಬೇಸಿಕಲಿ ದ Xpulse 210. ಸಿ ಐ ನೋ Xpulse 210 ಕೆಲವರು ಹೇಳ್ಬೋದು ಇದು ಕಂಪ್ಯಾರಿಸನ್ ಇಲ್ಲ ಅಂತ. ಆ್ಯಕ್ಚುಲಿ ಇದು ಕಂಪ್ಯಾರಿಸನ್ ಇದೆ ಈ ವೆಹಿಕಲ್ ಜೊತೆಗೆ, ಬಟ್ ಅನ್ಫಾರ್ಚುನೇಟ್ಲಿ ಐ ವುಡ್ ಸೇ ಇದರಲ್ಲಿ ಒಂದು ಕ್ಲಿಯರ್ ವಿನ್ನರ್ ಇದೆ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ ರೀಸನ್ನು. ಸಿ ಟೂರಿಂಗ್ ವಿಚಾರ ಮಾತಾಡೋದಾದರೆ ಐ ವುಡ್ ಸೇ ದ ಸೇಮ್ ಥಿಂಗು ವಾಟ್ ಐ ಟೋಲ್ಡ್ ವಿತ್ ಎಡ್ಜಿ ಅಡ್ವೆಂಚರು. ನಿಮಗೆ Xpulseಲ್ಲಿ ಟ್ಯೂಬ್ ಟೈರ್ ಇದೆ, ಸೊ ಯು ಶುಡ್ ಆಬ್ವಿಯಸ್ಲಿ ಗೋ ವಿತ್ RTX 300. ಬಟ್ ನೀವು ಅಡ್ವೆಂಚರ್ ಟೂರಿಂಗ್ ಆಪ್ಷನ್ ನೀವು ನೋಡೋದಾದರೆ ಐಡಿಯಲಿ ಐ ವುಡ್ ಸೇ ದ Xpulse ಈಸ್ ವೆರಿ ಗುಡ್ ವೆಹಿಕಲ್. ಬಿಕಾಸ್ ನಿಮಗೆ ನಾನೇ ವೆಹಿಕಲ್ನ ಪರ್ಚೇಸ್ ಮಾಡೋದು ಸಾಕಷ್ಟು ಪ್ಲಾನ್ ಇತ್ತು. ಬಿಕಾಸ್ ನಾನು 2 ವೆಹಿಕಲ್ಸ್ ಬೇರೆ 650 ಆ್ಯಂಡ್ ಇದನ್ನ ತೊಗೊಳ್ಳೋ ಪ್ಲಾನ್ ಇತ್ತು. ಬಟ್ ಐ ಡ್ರಾಪ್ಡ್ ಇಟ್ ಬಿಕಾಸ್ ಆಫ್ ದ ಬಜೆಟು. ಬಟ್ ದ ಥಿಂಗ್ ಈಸ್, ದ ಪ್ರಾಬ್ಲಮ್ ಈಸ್, ಎಸ್ ಇದು ಅಡ್ವೆಂಚರ್ ಟೂರಿಂಗಲ್ಲಿ ಬೆಸ್ಟ್. ಬಿಕಾಸ್ ನಿಮಗೆ ಗೊತ್ತು ಇದು ವೆರಿ ಗುಡ್ ಆಫ್ ರೋಡಿಂಗು ಆ್ಯಂಡ್ ಟೂರಿಂಗು ಡೀಸೆಂಟಾಗಿ ಮಾಡುತ್ತೆ. ಸ್ಪೀಡ್ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಯು ಕ್ಯಾನ್ ಡೂ ಡೀಸೆಂಟ್ಲಿ. ಬಟ್ ದ ಪ್ರಾಬ್ಲಮ್ ವಿತ್ Xpulse ಆ್ಯಸ್ ಆಫ್ ನೌ ನನ್ನ ಒಪಿನಿಯನಲ್ಲಿ, ಐ ನೋ TVS ಜೊತೆನೂ ಇಶ್ಯೂ ಇದೆ, ದಟ್ ಆಲ್ರೆಡಿ ಹೇಳ್ದಂಗೆ ಸರ್ವಿಸ್ ಸೆಂಟರ್ ಇಶ್ಯೂ ಇದೆ, ಎವ್ರಿಥಿಂಗ್ ಅಂತ ನಿಮಗೆ ಗೊತ್ತು. ಎಲ್ಲರೂ ಮಾತಾಡ್ತಾ ಇರ್ತಾರೆ. ಐ ಮೀನ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಅದೇ ಹೇಳ್ತಾರೆ TVS ಸರ್ವಿಸ್ ಅಂತ. ಬಟ್ TVS ಸರ್ವಿಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು, ಏನು ಪ್ರಾಬ್ಲಮ್ ಅಂತ. ಸಿ TVS ಸರ್ವಿಸ್ದು ಪ್ರಾಬ್ಲಮ್ ಏನು ಗೊತ್ತಾ, TVS ಇನ್ ಜನರಲ್ಲು ಅದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ. ಸೊ TVSಲ್ಲಿ ಪ್ರಾಬ್ಲಮ್ ಇರೋದು ಇಂಜಿನಿಯರಿಂಗಲ್ಲ. ಆ್ಯಕ್ಚುಲಿ ಇಂಜಿನಿಯರಿಂಗ್ ಚೆನ್ನಾಗೇ ಮಾಡ್ತಾ ಇದ್ದಾರೆ, ವೆಹಿಕಲ್ಸ್ ಚೆನ್ನಾಗೇ ಪ್ರೊಡ್ಯೂಸ್ ಮಾಡ್ತಾರೆ. ಯಾರು ಇಂಜಿನಿಯರಿಂಗ್ ಇಶ್ಯೂಸಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇಲ್ಲ ಅಲ್ಲಿ ಮೇನ್ ಥಿಂಗ್ ಈಸ್ ಸರ್ವಿಸ್ ಸ್ಟಾಫು ಟ್ರೈನ್ಡ್ ಆಗಿಲ್ಲ ಟು ಹ್ಯಾಂಡಲ್ ದೀಸ್ ಕೈಂಡ್ ಆಫ್ ವೆಹಿಕಲ್ಸ್ ಲೈಕ್ RR 310 ಈ ಥರ RTR 310 ಆರ್ ಮೇ ಬಿ RTX 310 ಹ್ಯಾಂಡಲ್ ಮಾಡೋ ಅಲ್ಲಿ ಕೇಪೇಬಲ್ ಐ ವುಡ್ ಸೇ ಸ್ಟಾಫ್ ಅವ್ರ ಹತ್ರ ಇಲ್ಲ. ಸೊ ಅವರು ಸ್ಟಾಫ್ ರಿಕ್ರೂಟ್ಮೆಂಟ್ ಮಾಡಬೇಕು, ಒಳ್ಳೆ ಸ್ಟಾಫ್ ರಿಕ್ರೂಟ್ಮೆಂಟ್ ಮಾಡಬೇಕು ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ಎಥಿಕೇಟ್ಸ್ ಹೇಳಬೇಕು, ಯಾವ ಥರ ಕಸ್ಟಮರ್ ಜೊತೆ ಬಿಹೇವ್ ಮಾಡಬೇಕು, ಎವ್ರಿಥಿಂಗು. ಸೊ ಐ ಥಿಂಕ್ TVS ಅವರು ಇದ್ರ ಮೇಲೆ ವರ್ಕ್ ಮಾಡ್ತಾರೆ ಅಂತ ನಂದು ಭರವಸೆ ಇದೆ. ಆ್ಯಂಡ್ ಐ ಥಿಂಕ್ ಮೇ ಬಿ ಹೈರಿಂಗ್ ಮಾಡ್ಬೋದು, ಕ್ರಾಸ್ ಹೈರಿಂಗು ಫ್ರಮ್ ಟ್ರ್ಯಾಂಪು, Honda ಆ್ಯಂಡ್ ರಾಯಲ್ ಎನ್ಫೀಲ್ಡಿಂದ. ಬಿಕಾಸ್ ಇವರೆಲ್ಲ ಬಿಗರ್ ಮೋಟರ್ ಸೈಕಲ್ನ ಮೇಂಟೈನ್ ಮಾಡ್ತಾರೆ. ಸೊ ಅವರಿಂದ ಹೈರಿಂಗ್ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಬಿಕಾಸ್ ಈ ಮೋಟರ್ ಸೈಕಲ್ಗೆ ಬೇಕು ನನ್ನ ಒಪಿನಿಯನ್ಲಿ. ಬಟ್ ಅದರ್ವೈಸ್ ಇಂಜಿನಿಯರಿಂಗ್ ಇಶ್ಯೂಸ್ ಬರಲ್ಲ ಜಾಸ್ತಿ TVSಲ್ಲಿ. ಸೊ ಈ ಇಶ್ಯೂಸ್ ಆರ್ ಸರ್ವಿಸ್ ಸೆಂಟರ್ ಇಶ್ಯೂ ಅಂದರೆ ಈ ಥರ ಇಶ್ಯೂಸ್ ಆ್ಯಕ್ಚುಲಿ TVSಲ್ಲಿ ಫೇಸ್ ಮಾಡ್ತಾ ಇರೋದು. ಬಟ್ ಹೀರೋದಲ್ಲಿ ಇಶ್ಯೂಸ್ ಏನು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ, ಹೀರೋದಲ್ಲಿ ಇಂಜಿನಿಯರಿಂಗ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀವಿ ನಾವು ಇವಾಗ. ಐ ನೋ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ನೀವು ಹೇಳ್ಬೋದು, ಬಟ್ ಟು ಬಿ ವೆರಿ ಆನೆಸ್ಟು ಒಂದು ಬೆಂಕಿ ಹಚ್ಚಬೇಕಾದ್ರೆ ಕಿಚ್ಚು ಅವಶ್ಯಕತೆ ಇದೆ. ಆ್ಯಂಡ್ ನಾನು ಎಲ್ಲ ಕಡೆ ಬೆಂಕಿ ನೋಡ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಏನೋ ಕಿಚ್ಚಾಗ್ತಾ ಇದ್ದಾರೆ, ಸಮಥಿಂಗ್ ಈಸ್ ಕುಕಿಂಗ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಸ್, ಇಂಜಿನಿಯರಿಂಗ್ ಇಶ್ಯೂಸಿಂದ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ. ಇಂಜಿನ್ ಇಶ್ಯೂಸ್ ಸಾಕಷ್ಟು ನೋಡ್ತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ. ಸಾಕಷ್ಟು ಓನರ್ಸ್ ಹೇಳ್ತಾ ಇರೋದು, ಇಟ್ಸ್ ನಾಟ್ ಸಮ್ ರಿವ್ಯೂವರ್ಸ್ ಅಲ್ಲ, ಇದು ಓನರ್ಸ್ ಹೇಳ್ತಾ ಇರೋದು ಇಶ್ಯೂಸ್ ಬರ್ತಾ ಇದೆ ಅಂತ. ಸೊ ಅದರಿಂದ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಹೇಳ್ತಾ ಇರೋದು ತೊಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ. ಅಗೇನ್ ದಿಸ್ ಇಸ್ ಮೈ ಒಪಿನಿಯನ್. ಅಗೇನ್ ನಾನು ಲೈಕ್ ನನ್ನ ಒಪಿನಿಯನ್, ನನ್ನೇನು ಒಪಿನಿಯನ್ ಕೇಳಲೇಬೇಕು ಅಂತ ಇಲ್ಲ. ನಿಮಗೆ ನಿಮ್ಮ ಪ್ರಾಬ್ಲಮ್ ಆಗ್ತಾ ಇಲ್ಲ, ಇದು Xpulse ಚೆನ್ನಾಗಿದೆ ಅಂದರೆ ವೆರಿ ಗುಡ್. ಐ ಮೀನ್ ಎಲ್ಲರಿಗೂ ಆಗ್ತಾ ಇಲ್ಲ, ಅಗೇನ್ ಇಟ್ಸ್ ಹ್ಯಾಪನಿಂಗ್ ಇನ್ ಪಾಕೆಟ್ಸು. ಬಟ್ ಈ ಥರ ಇರಬೇಕಾದ್ರೆ ನಾನು ಥರ ರಿವ್ಯೂವರ್ ಅಂತ ಅಲ್ಲ, ನಾನು ಎಂಥೂಸಿಯಾಸ್ಟ್ ನಿಜ ಹೇಳ್ಬೇಕಂದ್ರೆ. ಸೊ ನನ್ನ ಒಪಿನಿಯನ್ ಕೊಡ್ತಾ ಇರೋದಷ್ಟೇ. ಸೊ ನಾನು ಇದನ್ನು ಸಜೆಸ್ಟ್ ಮಾಡೋಕ್ಕಾಗಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮು. ಸೊ ನನಗೆ ಇಲ್ಲಿ ಒಂದು ಕ್ಲಿಯರ್ ವಿನ್ನರ್ ಆಗಿ ನೋಡ್ತಾ ಇದ್ದೀನಿ. ಈವನ್ ನೀವು ಅಡ್ವೆಂಚರ್ ಟೂರಿಂಗ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೂ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ದ RTX 300. ಎಸ್, RTX ಒಂದು ರಿಸ್ಕೇ, ಬಿಕಾಸ್ ಇಂಜಿನ್ ಏನಾಗುತ್ತೆ ಎವ್ರಿಥಿಂಗ್ ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ವುಡ್ ಸೇ ಯು ಶುಡ್ ಗೋ ವಿತ್ ದ RTX 300 ಅಂತಲೇ ಹೇಳ್ತೀನಿ. ಸೊ ಎಸ್, ದಿಸ್ ವಾಸ್ ದ ಕಂಪ್ಯಾರಿಸನು.
ಸೊ ನಿಮ್ಗೆ ಏನಿಸ್ತು? ಸೊ ವೀಡಿಯೋ ತುಂಬ ಲಾಂಗ್ ಆಯಿತು, ತುಂಬ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇನ್ನೂ. ಬಟ್ ಎಲ್ಲ ಏನೇನಿದು ಇಂಪಾರ್ಟೆಂಟ್ ಕಾಂಪಿಟೇಟರ್ಸ್ ಅಗೇನ್ ಎಲ್ಲ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಮೀಟಿಯರ್ 350 ಜೊತೆ ಏನು ಅಂತ ಕಂಪೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಏನು ಕಂಪ್ಯಾರಿಸನೇ ಇಲ್ಲ. ಸುಮ್ಮನೆ ಎಲ್ಲದನ್ನು ಕಂಪೇರ್ ಮಾಡಿಬಿಡಿ. ಆ್ಯಂಡ್ ಮೀಟಿಯರ್ 350ನ ನೀವು ಪರ್ಚೇಸ್ ಮಾಡೋ ಪ್ಲಾನ್ ಇದೆ ಅಂದರೆ ಕೆಲವರು ಅದನ್ನು ಐ ವಿಲ್ ಕ್ಯಾನ್ಸಲ್ ಮೀಟಿಯರ್ 350, ಐ ವಿಲ್ ಬೈ RTX 300 ಅಂತೆಲ್ಲ ಕಾಮೆಂಟ್ ಸೆಕ್ಷನ್ ಮೆನ್ಷನ್, ಸೊ ಕಾಮಿಡಿಗೆ ಮೆನ್ಷನ್ ಮಾಡ್ತಾ ಇರ್ಬೋದು ನನ್ನ ಪ್ರಕಾರ. ಬಟ್ ಟು ಬಿ ಆನೆಸ್ಟ್, ನೀವು ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ತಾ ಇರೋದ್ರೆ ಕ್ಯಾನ್ಸಲ್ ಮಾಡೋಕೆ ಹೋಗಬೇಡಿ. ಅದೊಂದು ಕ್ರೂಸರು, ಇದೊಂದು ಟೂರರು, ಎರಡರದ್ದು ಪರ್ಪಸ್ ಬೇರೆ, ಎರಡರದ್ದು ಫೀಲ್ ಬೇರೆ. ಈವನ್ ಅದರಲ್ಲಿ ಪವರ್ ಕಮ್ಮಿ ಪ್ರೊಡ್ಯೂಸ್ ಮಾಡಿದ್ರು ಇಟ್ ವಿಲ್ ಬಿ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇದನ್ನು ಕಂಪೇರ್ ಮಾಡೋಕೆ ಹೋಗಬೇಡಿ. ಸೊ ಟೂರಿಂಗ್ ಪರ್ಪಸ್ಗೋಸ್ಕರ ನೀವು ಪರ್ಚೇಸ್ ಮಾಡಬೇಕಂದ್ರೆ ದೀಸ್ ಆರ್ ದ ಕಾಂಪಿಟೇಟರ್ಸು, ಅದನ್ನು ನಾನು ಕಂಪೇರ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಒಪಿನಿಯನ್ ಕೊಟ್ಟಿದ್ದೀನಿ. ನಿಮ್ದೇನೋ ಡಿಫರೆಂಟ್ ಒಪಿನಿಯನ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ್ಯಂಡ್ ನೀವು ಎಕ್ಸ್ಪ್ಲೇನ್ ಮಾಡಿ ಏನಕ್ಕೆ ಯು ವಿಲ್ ಚೂಸ್ ದ್ಯಾಟ್ ಓವರ್ ದ RTX 300 ಆರ್ ವೈ ಯು ವಿಲ್ ಚೂಸ್ RTX 300 ಓವರ್ ದ ಅದರು. ಸೊ ನಿಮ್ಮದು ಒಪಿನಿಯನ್ಸ್ ಡೆಫಿನೆಟ್ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.